ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಾದುರಮ್ಮ ಜಾತ್ರಾ ಮಹೋತ್ಸವವು ಮಾರ್ಚ್ 13ರಿಂದ ಮಾರ್ಚ್ 17ನೇ ತಾರೀಕಿನವರೆಗೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಆನೇಕಲ್ ತಾಲೂಕಿನ ಹೆಬ್ಗೋಡಿ ಎಸ್ಎಫ್ಎಸ್ ಕಾಲೇಜು ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಹಯೋಗದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿಯಾದ ಜಗದೀಶ್ ರವರು ಮಾತನಾಡಿ, ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಾದುರಮ್ಮ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ನಡೆಯಲಿದ್ದು, ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಕೈಗೊಳ್ಳಲಿದ್ದು, ಉಸ್ಕೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸುವ ಮೂಲಕ ಉಸ್ಕೂರು ಮಾದುರಮ್ಮ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ನಡೆಯಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಎಂ ನಾರಾಯಣ್, ಸಂಚಾರ ವಿಭಾಗದ ಡಿಸಿಪಿ ಡಾಕ್ಟರ್ ಗೋಪಾಲ್, ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಇಒ ಮಂಜುನಾಥ್ ರೆಡ್ಡಿ, ಉಸ್ಕೂರು ಮಾದುರಮ್ಮ ದೇವಾಲಯದ ಅಧ್ಯಕ್ಷ ಉಸ್ಕೂರು ಪಾಪಣ್ಣ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಹಲವು ಗ್ರಾಮಗಳ ಮುಖಂಡರುಗಳು, ಕಂದಾಯ ಅಧಿಕಾರಿಗಳು ಭಾಗವಹಿಸಿದರು. ಅಚಾನಕ್ ಒಂದು ಘಟನೆ ನಡೆದಿದೆ. ಬಟ್ ಸರ್ಕಾರದ ಈಗ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಒಂದು ಏನಿದೆ, ಈಗ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ನೈಸರ್ಗಿಕ ವಿಕೋಪಗಳು ದೇವರು ಕೊಡ್ತಾನೆ. ಬಟ್ ಮಾನವ ನಿರ್ಮಿತವಾದಂತಹ ಡಿಸಾಸ್ಟರ್ಸ್ ನಾವು ಮಾಡ್ಕೋಬಾರ್ದು. ಅದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ತಗೋಬೇಕಂತ ಹೇಳಿ ಸರ್ಕಾರದ ಒಂದು ಕಟ್ಟುನಿಟ್ಟಿನ ಕ್ರಮ ಇದೆ. ಹಾಗಾಗಿ ಜಿಲ್ಲಾಧಿಕಾರಿ ವಿಶೇಷವಾದ ಮುತುವರ್ಜಿ ವಹಿಸಿ ಜಿಲ್ಲಾಧಿಕಾರಿಗಳು, AC ಅವರು, ತಹಶೀಲ್ದಾರ್ ಅವರು, ಇಒ ಅವರು ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಇರೋ ಮತ್ತು ಎಲ್ಲ PDOಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ರೈಲ್ವೇಸ್, ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, NH ಇವರು, ತುಂಬ ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯಿಂದ ನಮ್ಮ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಬೆಂಗಳೂರು ನಗರಕ್ಕೆ ಬಂದಿದೆ. ಹಾಗಾಗಿ ಟ್ರಾಫಿಕ್ನ ಎಂಟೈರ್ ನಮ್ಮ ಹೊಸೂರು ಟ್ರಾಫಿಕ್ನ ಹಗಲು ಎರಡು ಕೆಲಸ ಮಾಡ್ತಂಥ ಟ್ರಾಫಿಕ್ ಡಿವಿಷನಿಂದ ನಮ್ಮ DCP ನನ್ನ ಸಹೋದರ ಅಂತ ಗೋಪಾಲ್ ಅವರು ಬಂದರೆ ನಮಗೆ ಇದು ಮೊದಲನೇ ಸಭೆ ನಮ್ಮ ಕಮಿಟಿಯವರ ಜೊತೆ. ಹಾಗಾಗಿ ಒಂದು ತುಂಬ ವಿಶೇಷವಾದಂಥ ಸಭೆ ಇದೆ. ಒಂದು ಮುಖಾಮುಖಿ ಎಲ್ಲರಿಗೂ ತಾವೆಲ್ಲ ಪರಿಚಯ ಆಗಬಹುದು. ಸೊ ಎಲ್ಲರೂ ನಾವು ಇಲ್ಲಿರೋದು ನಿಮ್ಮ ಊರ ಹಬ್ಬ, ನಮ್ಮ ತೇರುಗಳು, ಪರಂಪರೆ ಏನಿದೆ ಅದು ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ನಿಟ್ಟಿನಲ್ಲಿ ನಾವು ಸರ್ಕಾರದ ಏನು ಕಟ್ಟುನಿಟ್ಟಿನ ಕ್ರಮಗಳೇನಿದೆ ಅದು ನಮ್ಮ ಹಬ್ಬವನ್ನು ಇನ್ನೂ ಚೆನ್ನಾಗಿ ಇನ್ಸಿಡೆಂಟ್ ಫ್ರೀಯಾಗಿ ಮಾಡಬೇಕು, ಏನು ಅವಘಾತಗಳು ಆಗಬಾರ್ದು ಅನ್ನೋದು, ಇನ್ಕ್ಲೂಡಿಂಗ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಸೇರಿ ನಿಮ್ಮ ಹಬ್ಬವನ್ನು ಚೆಂದಾಗಿ ಆಡಿಸೋದು ನಮ್ಮ ಈ ಸಭೆಯ ಒಂದು ಉದ್ದೇಶ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ನಾಗಮಂಗಲದಿಂದ, ರಾಯಸಂದ್ರದಿಂದ, ಕೋರಪ್ಪನ ಹಗ್ಗರದಿಂದ, ಗೋವಿಂದ ಶೆಟ್ಟಿಪಾಳ್ಯದಿಂದ, ಸಿಂಗೇನಗರದಿಂದ, ಲಕ್ಷ್ಮೀನಾರಾಯಣಪುರದಿಂದ, ಸಂಜೀವ್ ನಗರ, ಘಟ್ಟಹಳ್ಳಿ, ಗೂಳಿಮಂಗಲ, ಕೀಲರಿಗೆ ಮತ್ತು ರಾಮಸಾಗರ 11 ತೇರುಗಳು ಪ್ರತಿ ವರ್ಷ ತಾವು ಪರಂಪರೆಯಿಂದ ಕಟ್ಕೊಂಡು ಬರ್ತಾ ಇದ್ದೀರಾ. ಈ ವರ್ಷ ಸ್ವಲ್ಪ ಎಲ್ಲ ಇದು ಭಕ್ತಿ ತುಂಬ ಜಾಸ್ತಿ ಆಗಿದೆ ಮತ್ತು ದೇವ್ರ ಕೃಪೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತೇಳಿ ಎಲ್ಲರೂ ಯೋಚನೆ ಮಾಡಿ ನಾರಾಯಣಘಟ್ಟ, ಕಗ್ಲೀಪುರ, ಆರೋಪಳ್ಳಿ, ಚೊಕ್ಸಂದ್ರ, ಕೊಡತಿ ಮತ್ತು ಸೂಳಿಕುಂಟೆ ಇನ್ನೊಂದು 17 ತೇರುಗಳನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಬಂದಿದ್ದಾರೆ. ಅದರಲ್ಲಿ ನಮ್ಮ ವೈಟ್ಫೀಲ್ಡ್ ವಿಭಾಗದ ACP ಅವರು ಮತ್ತು ನಮ್ಮ ಹೊತ್ತೂರು ಈ ಕಡೆ ಭಾಗದಿಂದ ಅವರು ಬಂದಿದ್ದಾರೆ. ನಮ್ಮ ಡಿವಿಷನಿಂದ ನಮ್ಮ ACP ಅವರು ಮತ್ತು ನಮ್ಮ ಟ್ರಾಫಿಕ್ಕಿಂದ, ಅಂದರೆ ಎಲ್ಲರೂ ಸೇರಿ ಇದೊಂದು ಹಬ್ಬ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಮುಕ್ತಾಯ ಆಗುತ್ತೋ ಎಲ್ಲ ಕಡೆ ಜನಗಳಿಗೆ ಎಲ್ಲ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ತಗೊಳ್ಳೋದಕ್ಕೆ, ಸೇಫ್ಟಿದು ಏನೆಲ್ಲ ಮಾಡಬೇಕನ್ನೋದಕ್ಕೆ ನಾವೆಲ್ಲ ಮುಖಂಡರನ್ನ ಇಲ್ಲಿ ನಾವು ಕರೆದಿದ್ದೀವಿ. ಇಲ್ಲಿ ಮೀಟಿಂಗ್ ಆದ ನಂತರ ತಾವು ತಮ್ಮ ಗ್ರಾಮಗಳೆಲ್ಲ ಕಮಿಟಿಗಳ ಹತ್ರ ಕೂತ್ಕೊಂಡು ಇದನ್ನು ನೀವು ಮುಂದಿನವರಿಗೆ ತಿಳಿಸಿ, ಮಾನ್ಯ ಜಿಲ್ಲಾಧಿಕಾರಿಗಳ ಏನು ತಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದಾಗ ಏನು ಈ ಸಭೆಯಲ್ಲಿ ನಾವು ಏನು ನಿರ್ಣಯಗಳು ತಗೊಳ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ಬೇಕು. ನಿಮ್ಮ ಪವರ್ ಎಲ್ಲ ನಮ್ಗೆ ಗೊತ್ತಿದೆ, ಎಲ್ಲೆಲ್ಲಿ ಹೋಗ್ತೀರಾ, ಏನೆಲ್ಲ ಮಾಡ್ತೀರಾ, ಅದೆಲ್ಲ ನಮಗೆಲ್ಲ ಗೊತ್ತಿದೆ. ಆ ಪವರ್ ಇಟ್ಕೊಟ್ರೆ ಏನಾಗುತ್ತೆ, ಒಳ್ಳೇದಾಗಬೇಕು ಅಷ್ಟೇ. ಅದೊಂದು ನಿಮ್ಮಲ್ಲಿ ನಮಗೆ ಸವಿನಯ ಒಂದು ಮನವಿ. ನಿಮ್ಗಿರೋಂಥ ಎಲ್ಲ ತಾಕತ್ತು, ಪವರು, ಮನಿ ಪವರ್ ಎಲ್ಲ ಸಹ ಇಲ್ಲಿ ತೇರುಗಳು ಸಾಗುವಂಥ ರೋಡಲ್ಲಿ ಒಳ್ಳೆ ರಸ್ತೆ ಹಾಕಿಸಿ, ಸ್ಟ್ರೀಟ್ ಲೈಟ್ ಹಾಕಿಸಿ, ಬ್ಯಾನರ್ಗಳು ಯಾವುದೂ ಇಲ್ಲದಿರ ನೋಡಿ, ಒಳ್ಳೆ ನೀರು ಕೊಡಿ, ಬಂದು ಭಕ್ತಾದಿಗಳಿಗೆ ಯಾವುದೂ ತೊಂದರೆ ಆಗದಂಥ ಇದು ಕೊಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಸುವಿಧೆಯನ್ನು ತಾವು ಮಾಡಿಕೊಡಿ. ಈ ಏರಿಯಾಗೆ ಬಂದಿದ್ದೀವಿ ನಾವು ವ್ಯಾಪಾರ ಮಾಡೋದಕ್ಕೆ, ನಮ್ಮ ಪ್ರಾಣ ಚೆನ್ನಾಗಿ ಉಳಿದು ಬಿಟ್ಟು ಹೋಗಿದೆ, ನಮ್ಮನ್ನು ರೆಡ್ಡಿಗಳು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಊರಿನ ಎಲ್ಲ ಜನ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಅಂತ ನಮ್ಮ ಊರಿನ ಹಿರಿಮೆ ಎಲ್ಲ ಜಾಗಗಳಿಗೆ ಹೋಗಲಿ. ಅಧಿಕಾರಿಗಳು ಸಹ ನಮ್ಮ ಕರ್ತವ್ಯದಲ್ಲಿ ದೇವರು ಕೊಡುವಂಥ ಅವಕಾಶ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆ ದೇವಿ ಕೃಪೆ ನಮಗೂ ಬರಬೇಕಂದ್ರೆ
ನಾವು ಸೇರಿ ಇದನ್ನು ಕೆಲಸ ಮಾಡಬೇಕು. ಹಾಗಾಗಿ ಇದು ನಿಮ್ಮನ್ನೇನೋ ರಿಸ್ಟ್ರಿಕ್ಟ್ ಆಗೋದಕ್ಕೆ ಅಥವಾ ನಾವೇನೋ ನಿಮ್ಮನ್ನು ಕರೆದು ಬಿಟ್ಟು ನೀವು ಹಿಂಗೆ ಮಾಡಿ ಅಂತ ನಾವು ರಿಸ್ಟ್ರಿಕ್ಷನ್ ಆಗೋದಕ್ಕೆ ಬಂದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಅವರು ಒಂದೊಂದು ಊರಿಂದಲೇ ಮಾತಾಡೋಲ್ಲ, ಏನು ಸಮಸ್ಯೆ ಇದು ಪರಿಹಾರ ಮಾಡೋಲ್ಲ. ಸರ್, ಲಾಸ್ಟ್ ಟೈಮ್ ತೇರು ನಮ್ದು ಬಿದ್ದಿರ್ಬೋದು, ಯಾವುದೇ ಸಾವನ್ನು ಅನುಭವಿಸಿಲ್ಲ. ಒಂದು 2 ಗಾಡಿ ಮಾತ್ರ ಜಖಮ್ ಆಗಿತ್ತು. ಅದಕ್ಕೆ ನಾವು ಅವ್ರಿಗೆ ಏನು ಪರಿಹಾರ ಕೊಡಬೇಕಾಯ್ತು ಅದನ್ನ ಕೊಟ್ಟಿದ್ದೀವಿ. ನಮ್ಗೆ ಇವಾಗ ಏನು ಸಮಸ್ಯೆ ಅಂದರೆ ನಾರಾಯಣ ಸರ್ ಹೇಳಿದ್ರು ಚಕ್ರಗಳೆಲ್ಲ ಕಬ್ಬಣದಲ್ಲಿ ಮಾಡ್ಬೋದು ಅಂತ. ಸರ್, ನಮ್ದು 5-6 ವರ್ಷದಿಂದ ಕಬ್ಬಣದಲ್ಲಿ ಇರೋದು, ಇವಾಗ ಮಾಡಬೇಕು ಅನ್ನೋದನ್ನು ಸೀಮಿತ ಆಗೋದಿಲ್ಲ ಸರ್. ಅದಕ್ಕೋಸ್ಕರ ನಾವು ಅದನ್ನ ನೀವು ಗಮನಕ್ಕೆ ತರ್ತಾ ಇದ್ದೀರಿ. ಅದನ್ನು ಸ್ವಲ್ಪ ಎಲ್ಲ ತೇರುಗಳಲ್ಲಿ 90% ತೇರು ಎಲ್ಲರದ್ದು ಇರೋದೇ ಕಬ್ಬಣ, 100% ಇದೆ. ಯಾರಾದ್ರು ಯಾಕಂದ್ರೆ ಮುಂಚೆ ಅದು ಊಟದಲ್ಲಿ ಮಾಡ್ಬೇಕಂದ್ರೆ ನಮ್ದು ಆ ಬಳೆ ಅಂತ ಏನಾಗ್ತಾ ಇದ್ವಿ, ಆ ಬಳೆ ಎಲ್ಲ ಬಿಚ್ಕೊಂಡು ಸುಮಾರು ಸಲಿ ನಾವು ರಾತ್ರಿ 1 ಗಂಟೆಗೆ ಹೋಗಿದ್ದೀವಿ. ನಮ್ಮ ಉದಾಹರಣೆ ಯಾಕಂದ್ರೆ ಆ ಬಳೆ ಬಿಚ್ಕೊಂಡ್ರೆ ವೀಲು ಮುಂದಕ್ಕೆ ಹೋಗೋದಿಲ್ಲ, ಅದೆಲ್ಲ ಪೀಸ್ ಮಾಡ್ಕೊಂಡು ನಾವು ಜೋಡಿಸಿರ್ತೀವಿ. ಅದು ಬಳೆ ಅನ್ನೋದು ಬರುತ್ತೆ, ಅದು ವೀಲ್ ಸುತ್ತು ಬರುತ್ತೆ. ಆ ಥರದ್ದು ಉಟ್ಕೊಂಡು ಎಲ್ಲ ನಾವು ರಾತ್ರಿ 1 ಗಂಟೆ ಉದಾಹರಣೆಗೂ ಹೋಗಿದ್ದೀವಿ ಉಸ್ಕೂರಿಗೆ, ಒಂದು 5 ವರ್ಷ ಹಿಂದೆ. ಅದಕ್ಕೋಸ್ಕರ ಅದನ್ನು ಆಗೋದಿಲ್ಲ ಅಂತ ನಾನು ಕೇಳ್ಬಿಡ್ತೀನಿ. ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂದರೆ, ನಮಗೆ ಚಿಕ್ಕಮಗಳೂರು ಹೋಗೋ ದಾರಿಯಲ್ಲಿ ಮರಗಳಿದ್ದಾವೆ ಸರ್. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ವಲ್ಪ ಮರಗಳನ್ನ ಒಂದು ಸ್ವಲ್ಪ ತೆರವು ಮಾಡಿಕೊಟ್ರೆ ನಾವು ರೋಡಲ್ಲಿ ಹೋಗ್ಬೋದು. ಇಲ್ಲಾಂದ್ರೆ ಯಾರು ಪ್ರೈವೇಟ್ ಲ್ಯಾಂಡಲ್ಲಿ ಇದೆ, ಪ್ರೈವೇಟ್ ಅವ್ರು ಕಾನೂನು ಕೇಳ್ತಾ ಇದ್ದಾರೆ ಸರ್. ನೀವು ಕಾಂಪೌಂಡ್ ಹೊಡೆದ್ರೆ ಕಾಂಪೌಂಡ್ ಕೊಡ್ಬೇಕು, ಕಾಂಪೋಸಿಷನ್ ಕೊಡ್ಬೇಕು, ಏನೇನೋ ಕೇಳ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರನೇ ನಮ್ಗೇನಿಲ್ಲ, ಮರ ಟ್ರಿಮ್ಮಿಂಗ್ ಮಾಡ್ಕೊಡ್ರೆ ಸಾಕು ಅಂತ ನಾನು ಕೇಳ್ಕೊತೀನಿ ಸರ್. ಮರ ಟ್ರಿಮ್ಮಿಂಗ್ ಮಾಡ್ಕೊಡ್ರೆ ನಾವು ದೇವಸ್ಥಾನಕ್ಕೆ ರಸ್ತೆದಲ್ಲಿ ಮಣ್ಣಾರಿದಲ್ಲಿ ಬಂದ್ರೆ ನೀವು ಹೇಳಿದಂಗೆ ಮಳೆಗೆ ಬಂದ್ರೆ ಜೀವಿ ಕುತ್ಕೊಳ್ಳುತ್ತೆ, ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ದೇಶಕ್ಕೋಸ್ಕರ ನಾವು ನಮಗೆ ದಾರಿದಲ್ಲೇ ಮಾಡ್ಕೊಡಿ ಅಂತ ಸರ್. ನಮಸ್ಕಾರ. ಹೋದ ವರ್ಷ ಆಗಿರೋದ್ರಿಂದ ನಮಗೂ ಬೇಜಾರಾಗ್ತಾ ಇದೆ. ಅಂದರೆ ಪ್ಲಸ್ ಈ ವರ್ಷ ಎಷ್ಟು ಕಟ್ಟಬೇಕೋ ಅಷ್ಟೇ ಲಿಮಿಟಲ್ಲೇ ಕಟ್ತೀವಿ. ಏನು ಅಂದರೆ ಚಕ್ರ ನಮ್ಮದು ಮರದಿ ಒಂದು ಮಾಡೋಕ್ಕಾಗಲ್ಲ, ಅದೊಂದು ಇದೆ ಅಷ್ಟೇ ನಮ್ಮ ಕೇಳು. 2 ಊರವರು ಇದ್ದೀವಿ. ಮತ್ತು ಮೊನ್ನೆ ನಾವು ಸ್ಟೇಷನ್ಗೆ ಹೋಗೋದಕ್ಕೆ ಇನ್ನೂ ಇವತ್ತು ಮೀಟಿಂಗ್ ಆಗಲಿ ಅಂತ ಹೇಳಿದ್ದಾರೆ. ನಮ್ದು ಸೇಮ್ ಇದೆ ಚಕ್ರ. ಒಂದೇ ನಿಮಿಷ, ಯಾರ್ಯಾರು ಹೊಸ ಮಾಡ್ತಾ ಇದ್ರಿ ಫಸ್ಟ್ ರೋಡ್ ನೋಡ್ಕೊಳ್ಳಿ. ಸುಮ್ಮನೆ ಏನೋ ಹೊಸದಾಗಿ ರೋಡ್ಗಳು ನೋಡ್ಕೊಳ್ಳಿ, ಓಡಾಡಿಕೊಂಡು ರೋಡ್ ಆಗ್ತದೆ ಇದು ಅನ್ನೋದಿದ್ರೆ. ಇಲ್ಲ ಅಂತಂದ್ರೆ ಹೊಸದಾಗಿ ಮಾಡೋದಕ್ಕೆ ನಾವು ಅನುಮತಿ ಕೊಡೋದಿಲ್ಲ. ಫಸ್ಟ್ ನೋಡ್ಕೊಳ್ಳಿ. ಇಲ್ಲ ಫಸ್ಟ್ ಇನ್ಫಾರ್ಮೇಷನ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಹೊಸದಾಗಿ ಮಾಡೋರಿಗೆ ಅನುಮತಿ ಕೊಡಕ್ ಆಗೋದಿಲ್ಲ. ಕೊಡ್ಬೇಕಂದ್ರೆ ಫಸ್ಟ್ ನಮ್ಮ ಅಧಿಕಾರಿಗಳು ಹೋಗಿ ವಿಸಿಟ್ ಮಾಡಬೇಕು. ಅಲ್ಲಿ ಹೋಗುತ್ತೆ ರಥ ಸರಾಗ ಹೋಗುತ್ತೆ ಅಂತ ಆದ್ರೆ ನೀವು ಕಂಟಿನ್ಯೂ ಮಾಡಕ್ಕೆ ಯಾರು ACP ಅವರ ನೇತೃತ್ವದಲ್ಲಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೀವು ಸಹ ನೀವು ರಥ ಕಟ್ಟೋದು ಅದು ಮುಂದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಸಮಸ್ಯೆ ಆಗೋದು ಬೇಡ. ನಾಳೆ ಬೆಳಗ್ಗೆ ಬರ್ತಾರೆ ನಮ್ಮ ಅಧಿಕಾರಿಗಳು, ನೀವು ಇಲ್ಲಿ ಸ್ಥಳ ತನಿಖೆ ರಸ್ತೆ ಚಂದ್ರಶೇಖರ ಸರ್, ಗೌಶಿಟ್ಪಾಳ್ಯ. ನಮ್ಮ ತೇರು ಹೋಗೋದಕ್ಕೆ ದಾರಿ ಚೆನ್ನಾಗಿದೆ. ಒಂದು 100 ಅಡಿ, ಒಂದು 200 ಅಡಿ ಅಷ್ಟು ದೂರ ಮಣ್ಣು ದಾರಿ ಇದೆ. ಕಟ್ಟಾಲಬೆಟ್ಟಿಂದ ದೊಡ್ಡಮಂಗಲ ಉಸ್ಕೂರ್ಗೆ ಹೋಗೋ ಮುಖ್ಯ ರಸ್ತೆವರೆಗೂ ಒಂದು 200-300 ಅಡಿ ಮಣ್ಣು ರಸ್ತೆ ಇದೆ ಸರ್. ಅದು ನಮ್ಮ ಅಧಿಕಾರಿಗಳ ಜೊತೆ ಕರ್ಕೊಂಡು ತೋರಿಸ್ಬಿಟ್ಟು ನಾವು ಮುಂದುವರಿಸ್ತೀವಿ ಸರ್. ನಾನು ಗೌರೀಶ್ ಅಂತ ನನ್ನ ಹೆಸರು, ಸಿಂಗೇನಗರ. ನಮ್ಮ ಹುಡುಗ ಅಮೀರು ಸರ್. ನಾವು ಪ್ರತಿ ವರ್ಷ ಅನಾದಿ ಕಾಲದಿಂದಲೂ ನಾವು ತೇರು ಕಟ್ಕೊಂಡು ಬರ್ತಾ ಇದ್ದೀವಿ. ಬಟ್ ಗ್ರಾಮಸ್ಥರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದಾಗ 1 ವರ್ಷ ಬಿಟ್ಟು 1 ವರ್ಷ ಕಟ್ಟೋಣ ಅಂತ ತೀರ್ಮಾನ ಆಯಿತು. ಈ ವರ್ಷ ನಾವು ಕಟ್ತಾ ಇದ್ವಿ. ನಮ್ಗೆ ಯಾವತ್ತೂ ತೊಂದರೆ ಆಗಿಲ್ಲ. ಬಟ್ ನಮಗೆ ಸಣ್ಣ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮದು ಸ್ವಲ್ಪ ರೋಡ್ ಪ್ರಾಬ್ಲಮ್ ಇದೆ. ಸಣ್ಣ ಗುಣಿಗಳಿದ್ದಾವೆ. ನಾವೀಗಾಗಲೇ ಶಾಸಕರ ಗಮನಕ್ಕೂ ತಂದಿದ್ದೀನಿ. ರೋಡ್ ಕೂಡ ಟೆಂಡರ್ ಆಗಿದೆ, 2,73,00,000 ಟೆಂಡರ್ ಆಗಿದೆ. ಅದು ವರ್ಕಿಂಗ್ ಇದರಲ್ಲಿದೆ. ಈಗ ನಮಗೇನಾದರೂ ಆಡಳಿತ ಮಂಡಳಿಯಿಂದ ನಮ್ಮ EO ಸಾಹೇಬರು ಬಂದಿದ್ದಾರೆ. ಪಂಚಾಯಿತಿಯಿಂದ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಗುಂಡಿಗಳು ಮುಚ್ಚಿ ನಮಗೆ ಒಂದು
ರೋಡ್ ಫಾರ್ಮೇಷನ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ ಸರ್ ನಾನು ನಮ್ಮೂರು ಎರಡು ಆ ಎತ್ತುಗಳ ಸಮಸ್ಯೆಯಿಂದ ಸ್ವಲ್ಪ ಗೂಳಮಂಗಲದವರು ಸಪ್ರೇಟ್ ಕಟ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣವರು ಸಪ್ರೇಟ್ ಕಟ್ತಾ ಇದ್ದೀವಿ. ಯಾವುದೂ ಪ್ರಾಬ್ಲಮ್ ಇಲ್ಲ. ನಾವು ಎರಡೂರವರು ಅಣ್ಣ ತಮ್ಮಂದ್ರಂಗೆ ಹೋಗ್ತಾ ಇದ್ದೀವಿ, ಏನೂ ಸಮಸ್ಯೆ ಬರಲ್ಲ. ಆಮೇಲೆ ರಸ್ತೆ ಸ್ವಲ್ಪ ನಮಗೆ PWD ಕಡೆಯಿಂದ ಸ್ವಲ್ಪ ರಸ್ತೆ ಗುಣಿ ಮುಚ್ಚಿ ಅದು ಸ್ವಲ್ಪ ಇದು ಮಾಡಿಕೊಡ್ಬೇಕಾಗುತ್ತೆ. ವರ್ಷದಿಂದ ತೇರು ಕಟ್ತಾ ಇದ್ದೀವಿ. ಪ್ರೆಸೆಂಟ್ ಏನೂ ತೊಂದರೆ ಇಲ್ಲ. ಬಟ್ ಏನಂದರೆ ಸಣ್ಣ ಪುಟ್ಟ ಪಾತ್ಹೌಸ್ ಇದೆ, ಆ ಪಾತ್ಹೌಸ್ ಮಾತ್ರ ಕ್ಲಿಯರ್ ಮಾಡಿಕೊಟ್ರೆ ಸಾಕು. ಓನ್ಲಿ ಫಾರ್ 100 feet ಅಷ್ಟೇ. ಸೊ 100 feet ಪಾತ್ಹೌಸ್ ಕ್ಲಿಯರ್ ಆದರೆ ಸಾಕು. ಮತ್ತು ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದರೆ, ಸಿನ್ಸ್ ನಮ್ಮ ಜಾಗದಲ್ಲಿ ಜನ ಜಾಸ್ತಿ ಇರೋದ್ರಿಂದ ಪೊಲೀಸವರು ಅಧಿಕ ಸಂಖ್ಯೆಯಲ್ಲಿದ್ದರೆ ಆಗೋ ಗಲಾಟೆಗೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ಜಗದೀಶ್ ಸಾಹೇಬರು, ಇನ್ನುಳಿದ ಎಲ್ಲ ಅಧಿಕಾರಿಗಳು ತಮಗೆ ವಿವರವಾಗಿ ನಾರಾಯಣ್ ಸರ್ ಅವರು ತುಂಬ ವಿವರವಾಗಿ ನಿಮಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಕೊನೆ ಲಾಸ್ಟ್ ಇಯರ್ ನಮ್ಮೂರಿಂದ ಪ್ರಥಮ ಬಾರಿಗೆ ಕಟ್ಟಿದ್ವಿ. ಕಟ್ಟಿದ್ರು ಕೂಡ ತುಂಬ ಯಶಸ್ವಿಯಾಗಿ ನಮ್ಮ ಯುವಕರು ತುಂಬ ಜೋರಾಗಿ ಕಟ್ಟಿಬಿಟ್ಟಿದ್ರು. ಅದ್ರ ಮೊದಲನೇದಾಗಿ ನಾನು ಕ್ಷಮೆಯನ್ನು ಕೋರ್ತೇನೆ. ಈ ಬಾರಿಯ ಆ ಒಂದು ಹಂತಕ್ಕೆ ನಾವು ಮಾಡೋದಿಲ್ಲ. ಸರ್ಕಾರದಿಂದ ಏನು ಆದೇಶ ಇದೆ ಅದನ್ನು ಪಾಲನೆ ಮಾಡಿ ನಾವು ತೇರನ್ನು ಸುವ್ಯವಸ್ಥಿತವಾಗಿ ಕರ್ಕೊಂಡು ಬರ್ತೀವಿ. ಮಧುರಮ್ಮ ಜಾತ್ರೆಗೆ ಇತಿಹಾಸ ಪ್ರಸಿದ್ಧವಾದಂಥ ತಾಯಿ ಮಧುರಮ್ಮ ಕುರ್ಜುಗಳನ್ನು ಮಾಡುವಂಥ ಎಲ್ಲ ಗ್ರಾಮಗಳಿಗೂ ಒಳ್ಳೆಯದನ್ನು ಮಾಡಲಿ, ಆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ನಮ್ಮೂರು ರಸ್ತೆ ಸ್ವಲ್ಪ ಹದಗೆಟ್ಟಿದೆ. ತಾವು ಯುವ ಸಾಹೇಬರು ಮಂಜುನಾಥ್ ಸಾಹೇಬ್ ಇದ್ದಾರೆ, ಅವರು ಎಲ್ಲ ರಸ್ತೆಗಳು ಕೂಡ ಒಂದೇ ಅಲ್ಲ, ನಮ್ಮೂರಿನಲ್ಲ ಎಲ್ಲ ಊರುಗಳು ಕೂಡ ಭೇಟಿ ಕೊಟ್ಟು ರಸ್ತೆಗಳನ್ನು ಸರಿಪಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಮೇಲೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಈ ಮಧುರಮ್ಮ ಸ್ಕೂಲ್ ಮಧುರಮ್ಮ ಜಾತ್ರೆ ಅಂಗವಾಗಿ ವೇದಿಕೆಯಲ್ಲಿ ಆಸೀನರಾದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಗೂಳಮಂಗಲದಿಂದ ಪ್ರಪ್ರಥಮ ಬಾರಿಗೆ ಈ ಸಾರಿ ರಥವನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ 1 ಕಿಲೋಮೀಟರ್ ಅಂತರದಲ್ಲಿದ್ದೀವಿ. ರಸ್ತೆಯಲ್ಲಿ ಸಣ್ಣ ಪುಟ್ಟ ಗುಣಿಗಳಿದ್ದಾವೆ, ಅದು ಎಲ್ರಿಗೂ ಸಹಜವಾಗಿರುತ್ತೆ. ಅದೊಂದು ಸರಿಪಡಿಸ್ಕೊಟ್ರೆ ಯಾವುದೇ ಸಮಸ್ಯೆ ಇರಲ್ಲ. ಸುಶಿಸ್ತವಾಗಿ ನಾವು ರಥವನ್ನು ಕಟ್ಕೊಂಡು ಸರ್ಕಾರದ ಆದೇಶದ ಮೇರೆಗೆ ಆ ಒಂದು ಚೌಕಟ್ಟಿನಲ್ಲಿ ನಾವು ಸುಶಿಸ್ತವಾಗಿ ರಥವನ್ನು ಕಟ್ಕೊಂಡೋಗಿ ಮಧುರಮ್ಮ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಲಿಕ್ಕೆ ನಾವು ಬದ್ಧರಾಗಿರುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಂದ ಕಳೆದ 2 ವರ್ಷದಿಂದ ನಮ್ಮ ರಥನ ಬಿದ್ದಿತ್ತು. ಕೆಲವು ಕೇಬಲ್ನವರು ರಸ್ತೆ ಅದು ಗುಂಡಿ ತೋಡಿದ್ರು. ನಾವು ಆ ಗುಂಡಿ ನೋಡ್ಕೊಂಡು ಸೈಡಲ್ಲಿ ಹೋಗೋಣ ಅಂತ ಗುಂಡಿ ಮುಚ್ಚಿದರೆ ಇದ್ವಿ. ಬೇರೆ ಉಸ್ಕೂರ್ನವರು ರಸ್ತೆ ಲೆವೆಲ್ ಮಾಡುವಾಗ ಆ ಗುಂಡಿ ಮುಚ್ಚಿಬಿಟ್ಟಿದ್ರು. ಆ ಗುಂಡಿಯಲ್ಲಿ ಕುಂತ್ಕೊಂಡು ತೇರು ಬಿತ್ತು. ಅವುಗಳ 170 ಅಡಿ ಇತ್ತು. ಯಾವುದೇ ಪ್ರಾಣಹಾನಿ ಆಗಲಿಲ್ಲ. ಅದಕ್ಕೂ ಮಧುರಮ್ಮ ಶಕ್ತಿ ಇದೆ ಅಂತೇಳಿ ನಾವು ಅನಿಸ್ಕೊಂಡ್ವಿ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಮಧುರಮ್ಮನ ವಜ್ರ ಖಚಿತ ಕಿರೀಟ ಮಧುರಮ್ಮ ದೇವಿಯ ಒಡವೆಗಳು ತಾಲೂಕು ಟ್ರೆಜರಿಯಲ್ಲಿದೆ. ಅದನ್ನ ಹಬ್ಬದ ಟೈಮ್ಗೆ ಜಾತ್ರೆಗೆ ತಂದು ಅಲಂಕಾರ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಮ್ಮ ರಸ್ತೆ ನಾವು ಬರಬೇಕಾದ್ರೆ ರಾಮಸಾಗರ ಈರೋಲ್ಗೆ ಒಂದೇ ರಸ್ತೆಯಿಂದ ಬರೋದು. ಈರೋಲ್ಗೆ ಎಲ್ಲಿಂದ ಉಸ್ಕೋಟ್ ತನಕ ಸ್ವಲ್ಪ ಇಕ್ಕಟ್ಟಾಗಿದೆ, ಗುಂಡಿಗಳಿದೆ, ಅದನ್ನು ಮುಚ್ಚಿಸ್ಕೊಡ್ಬೇಕು. ಗೂಳಮಂಗಲದ ಹತ್ರ ಗೂಳಮಂಗಲ ಲಕ್ಷ್ಮೀನಾರಾಯಣಪುರ ಆ ಎಲ್ಲೆ ಹತ್ರ ಒಬ್ರದ್ದು ಖಾಸಗಿಯವ್ರದ್ದು ಒಂದು ಮರ ಬೆಳೆದಿದ್ದಾರೆ. ಅದು ಸೆಂಟ್ರಲ್ ರೋಡ್ ಬಂದಿದೆ. ಅದನ್ನ ತಾವೇ ಖುದ್ದಾಗಿ ಬಂದು ತಿಳಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಕುರ್ಜಿಂದು 80 ಅಡಿ ಅಂತ ಹೇಳಿದ್ದೀರಿ. 80 ಅಡಿ ಕಳಸ ಯಾವುದೇ ಕಾರಣಕ್ಕೂ 80 ಅಡಿ ಮೇಲೆ ಅವಕಾಶ ಕೊಡೋದಿಲ್ಲ ನಮಗೆ. ನೀವು ಚೆಕ್ ಮಾಡಿ ಯಾರನ್ನೂ ಬಿಡಬಾರ್ದು. ಯಾಕೆಂದರೆ 80 ಅಡಿ ಇರೋದಂದ್ರೆ 85 ಅಡಿ ಕಟ್ತಾರೆ. ಆವಾಗ ಒಬ್ರಿಗೊಬ್ರಿಗೆ ವೈಮನಸ್ಯ ಬರುತ್ತೆ. ನಾವು ಬರೋ ವರ್ಷ ಹೆಚ್ಚಿಗೆ ಕಟ್ತೀವಿ ಅಂತ 80 ಅಡಿ ಕಳಸಕ್ಕೆ ಬರಬೇಕು. ಅದ್ರ ಮೇಲೆ 10 ಅಡಿ ಬಾವುಟಕ್ಕೆ ಪರ್ಮಿಷನ್ ಕೊಡಬೇಕು. ಯಾವುದೇ ಬಾವುಟ ಕಟ್ಟೋದಕ್ಕೆ 10 ಅಡಿನೇ ಪರ್ಮಿಷನ್ ಇರಬೇಕು. ಮತ್ತು ಈ ರಸ್ತೆಗಳಲ್ಲಿ ಹೋಗೋದ್ರಿಂದ ಮರದ ಚಕ್ರಗಳು ಯಾವುದೇ ರೀತಿ ಸೇಫ್ಟಿ ಇಲ್ಲ. ಮೊದಲಿಗೆ ಹೊರಗಡೆ ಹೋಗ್ತಾ ಇದ್ವಿ, ಮಣ್ಣಿನ ರಸ್ತೆ, ಮರದ ಚಕ್ರಗಳು ಸೇಫ್ಟಿ ಇತ್ತು. ಈ ಕಾಂಕ್ರೀಟ್ ರೋಡು, ಟಾರ್ ರೋಡು, ಜಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಕಬ್ಬಿಣದ ಚಕ್ರಗಳು ಅವಶ್ಯಕತೆ ಇದೆ. ಅದನ್ನೇ ತಾವು ಪುರಸ್ಕರಿಸಬೇಕು. ಮರದ ಚಕ್ರಗಳ ಆದೇಶ ಹಿಂಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಮಾತ್ರ ನಾನು ಅವಕಾಶ ಕೊಟ್ಟದ್ದು ಧನ್ಯವಾದ. ರಾಮಸಾಗರದಿಂದ ಚೇತನ್ ಮಾತಾಡ್ತೀನಿ. ನಾವು 7 ವರ್ಷದ ನಂತರ
ನಮ್ಮೂರಲ್ಲಿ ಕುಡಿಸ್ಕೊಳ್ತಾ ಇರೋದು ಎಲ್ಲರಿಗೂ ಗೊತ್ತು. ರೈಲ್ವೆಯಿಂದ ಪವರ್ ಲೈನ್ ಹೋಗಿರೋದ್ರಿಂದ ಊರು ಆಚೆ ಇದು ಕಟ್ತಾ ಇದ್ರಿ ನಾವು. 1 ಕಿಲೋಮೀಟ್ರ್ ಊರು ಬಿಟ್ಟು ಆಚೆ ಕಟ್ತಾ ಇದ್ರಿ. ನಾವು ಕುರ್ಜೋಡ್ಕೊಂಡು ಉಸ್ಕೂರು ಕಡೆ ಬಂದರೆ ಊರೊಳಗಡೆ ಕಳ್ತನ ಆಗೋದು ಸಾಧ್ಯತೆ ಇದೆ. ಊರೊಳಗಡೆ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಕೊಡಬೇಕು. ಹಾಗೂ 7 ಸಿಂಗೇನಗರ, ನಾರಾಯಣಘಟ್ಟ, ಕೊಡದಿವರೆಗೂ ಹೋಗೋ ದಾರಿ ರಾಮಸಾಗರನೇ ಮೈನು ಸರ್ಕಲ್ಲು. ಟ್ರಾಫಿಕ್ ಇಲಾಖೆಯವರು ಹೆಚ್ಚಿನ ರೀತಿ ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಡ್ಬೇಕು. 3 ದಿನ ಭಾರಿ ಗಾತ್ರದ ವಾಹನಗಳನ್ನು ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಧನ್ಯವಾದಗಳು. ಅದಕ್ಕೆ ಸಂಘರ್ಷ ಬೇಡ ಅಂತ ಒಂದು ಗುಲ್ಮಂಗಲ, ಲಕ್ಷ್ಮೀನಾರಾಯಣಪುರ, ಸಿಂಧೇನಗರ, ಈಲೆಲ್ಗೆ, ರಾಮಸಾಗರ ಒಂದು ಟೈಮಿಂಗ್ ಅಂತ ಪಿಕ್ ಮಾಡಿಬಿಡಿ ಸರ್. ಯಾಕಂದರೆ ಒಂದೇ ಸಲ ಹೋದರೆ ಕಿರಿಕಿರಿ ಸಂಘರ್ಷ ಆಗೋದು ಹೆಚ್ಚಾಗಿದೆ. ಅದರಿಂದ ಒಂದು ಗುಲ್ಮಂಗಲ ಫಸ್ಟ್ ಬರುತ್ತೆ, ಅವ್ರಿಗೆ ಒಂದು 3/4 ಅವರ್ಗೆಲ್ಲ ಅವ್ರು ರೀಚ್ ಆಗಿಬಿಡ್ಬೋದು ಉಸ್ಕೂರಿಗೆ. ಆಮೇಲೆ ಲಕ್ಷ್ಮೀನಾರಾಯಣಪುರ ಅವರು ಒಂದು ಹೆಚ್ಚು ಕಡೆ 1.5 ಅವರ್ ರೀಚ್ ಆಗ್ಬೋದು. ಆಮೇಲೆ ಸಿಂಧೇನಗರ, ಆಮೇಲೆ ಈಲೆಲೆಗೆ ರಾಮಸಾಗರ. ಈ ಥರ ಅದನ್ನ ಒಂದ್ಸಲ ಇದು ಮಾಡಿ ಗಮನಿಸಿ. ಯಾವ ರೂಟಲ್ಲಿ ರೋಡ್ ಮಾತ್ರ ಚಿಕ್ಕದಾಗಿದೆ. ಒಂದೇ ಯಾವ ರೂಟಲ್ಲಿ ಹೋಗುತ್ತೆ, ಎಷ್ಟೊತ್ತಿಗೆ ಎಲ್ಲಿಗೆ ರೀಚ್ ಆಗ್ತೀರಿ, ಎಲ್ಲಿಗೆ ದೇವಸ್ಥಾನ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ, ಇದನ್ನ ಪಕ್ಕ ನೀವು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಅದ್ರ ಆಧಾರದ ಮೇಲೆ ಫಸ್ಟ್ ಗೋಲ್ಮಂಗಲ ಬರುತ್ತೆ ಸರ್, ಅವರಿಂದ ಸಾಗರ. ಈಗ 5 ಕುರ್ಚಿ ಒಂದೇ ರೋಡಲ್ಲೇ ಹೋಗ್ಬೇಕು ಸರ್. ಚಿಕ್ಕದಾಗಿದೆ ರೋಡು. ಹಾಂ, ಇಲ್ಲಿಗೆ ನಾವು ಏನೋ ಅಂತ ಮುಂದೆ ಹೋಗೋ 3 ಕುರ್ಜಿನೂ ಸಂಘರ್ಷ ಆಗ್ಬಾರ್ದು ಸರ್. ಯಾವುದೇ ಕಾರಣಕ್ಕೂ ನಾವು ಮುಂದೆ ಹೋಗ್ಬೋದು, ಲೇಟಾಗಿ ಹೋಗ್ಬೋದು, ಇದಾಗ್ಬಾರ್ದು ಸರ್. ಯಾಕಂದರೆ 6 ಗಂಟೆ 7 ಗಂಟೆಗೆ ರೀಚ್ ಆಗಲೇಬೇಕು ನಾವು ಕುರ್ಜು. ಅದು ಲೇಟ್ ಆಗಿಬಿಟ್ಟು ಗುಲ್ಮಂಗಲ ಲೇಟ್ ಮಾಡಿದ್ರೆ ನಮ್ದು ಇನ್ನೂ ಲೇಟ್ ಆಗುತ್ತೆ. ಲಕ್ಷ್ಮೀನಾರಾಯಣ ಲೇಟ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಸಿಂಧೇನಗರ ಲೇಟ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. 8-9 ಗಂಟೆಗೆ ಆಗ್ಬಿಡುತ್ತೆ ಸರ್. ಅದಕ್ಕೋಸ್ಕರನೇ ಮತ್ತು ರಾಮಸಾಗರ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಚಂದಾಪುರದಲ್ಲೇ ಹೆವಿ ವೆಹಿಕಲ್ಸ್ನ ಕಂಟ್ರೋಲ್ ಮಾಡಿ 2 ದಿವಸ ಇಲ್ಲ 3 ದಿವಸ ಹೆವಿ ಗಾಡಿ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಗಮನ ಕೊಡ್ಬೇಕು ಸರ್. ಹಾಂ, ಗುರುವಾರದಿಂದನೇ ಕಂಟ್ರೋಲ್ ಮಾಡೋದಕ್ಕೆ ಹೆವಿ ವೆಹಿಕಲ್ಸ್ ಓಡಾಡೋದ್ರಿಂದ ಬೇರೆ ಒಂದು 3 ದಿವಸ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸರ್ಕಾರದಿಂದ ಗಮನ ಕೊಡಬೇಕಾಗಿ ವಿನಂತಿಸಿಕೊಡ್ತೀವಿ. ನಮ್ಮದು 2018 ಬಿದ್ದಿತ್ತು. ನಾವು 150 ಅಡಿ ಕಟ್ಟಿದ್ವಿ. ಆವಾಗ ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ. ಈಗ ಏನು ಸರ್ಕಾರ ಆದೇಶ ಇದೆ ಅದಕ್ಕೆ ತಕ್ಕವಾಗೇ ಕಟ್ಟಿದೆ. ಆಲ್ರೆಡಿ ಕಟ್ಬಿಟ್ಟಿದ್ದೀವಿ. ನಮ್ಮದು 77 ಅಡಿ ಇದೆ. ಕಳಸ ಸೇರಿದ್ರೆ 79 ಅಡಿ ಬಂದಿದೆ. ಸರ್ಕಾರದ ಆದೇಶ ಇದೆ, ನಾವು ಪಾಲಿಸ್ತೀವಿ ಸರ್. ಇಷ್ಟೇ. ಇದರಿಂದ ಮೇಯ್ನು ಇವಾಗ ಮುತಾವಲ್ ಸರ್ಕಲ್ ಇದೆ. ಆ ಸರ್ಕಲಿಂದ ರೈಲ್ವೆ ಇದು ಉಸ್ಕೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿವರೆಗೂ ರೋಡ್ಗಿಂತ 90% ಹೋಲ್ಸೇ ಇದೆ. ಅದು ಮೇನ್ ರೆಡಿ ಮಾಡಿಕೊಡ್ಬೇಕಂತ ವಿನಂತಿ ಇದೆ. ಮತ್ತು ಇನ್ನೊಂದು ಎಲ್ಲ ಊರುಗಳಿಗೆ ಒಂದೊಂದು ಆ್ಯಂಬುಲೆನ್ಸ್ ಕೊಡಬೇಕಂತ ವಿನಂತಿ ಇದೆ. ಆಮೇಲೆ ಇನ್ನೊಂದು ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಕ್ವಶನ್ ಕೇಳಬೇಕು ಅಷ್ಟೇ. ಫ್ಲೈಓವರ್ ಅಪ್ರೂವಲ್ ಆಗಿದೆ, ಅದಿನ್ನು ಯಾವಾಗ ಆಗುತ್ತೆ ಅಂತ ಒಂದು ಕ್ವಶನ್ಗೆ ಆನ್ಸರ್ ಕೊಡಬೇಕು ಅಷ್ಟೇ. ಇಲ್ಲ, ರೈಲ್ವೆ ಗೇಟ್ ಬರುತ್ತೆ, 6 ಕುರ್ಚಿ ಬರುತ್ತೆ ಅಲ್ಲಿಗೆ. ಆರೋಳಿಂದ ಮಾತಾಡ್ತಿರೋದು. ನಮ್ಮದು 30 ವರ್ಷದಿಂದ ಕುರಿತು ಪ್ರತಿ ವರ್ಷನೂ ಕಟ್ಟಿದ್ವಿ. ಮತ್ತು ಇದು ರೈಲ್ವೆ ಗೇಟು ಮತ್ತು ಕೋವಿಡಿಂದ ಒಂದು 5 ವರ್ಷ ಮಿಡಲ್ ಗ್ಯಾಪ್ ಆಗಿತ್ತು. ಮತ್ತು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. ಇಷ್ಟು ವರ್ಷ ನಮ್ಮ ತೇರು ಹೊಲಗಳಲ್ಲಿ ಮತ್ತು ತೋಟದಲ್ಲಿ ಹೋಗ್ತಿರೋ ಕಾರಣದಿಂದ ನಮಗೆ ಮರಗಳು ಮತ್ತು ಲೈನು ಯಾವುದೇ ಅಡೆತಡೆ ಇದ್ದಿಲ್ಲ, ನಾವು ಉಸ್ಕೂರು ಹೋಗ್ತಿದ್ವಿ. ಮತ್ತು ಈಗ ಲೇಔಟ್ ಮತ್ತು ನಗರೀಕರಣ ಆಗ್ತಿರೋದ್ರಿಂದ ಅಲ್ಲಿ ಮನೆಗಳು ಕಾಂಪೌಂಡ್ ಎಲ್ಲ ಆಗಿರೋದ್ರಿಂದ ನಮ್ಮ ಗ್ರಾಮಸ್ಥರೆಲ್ಲ ಕೂತು ನಾವು ಮಾತಾಡಿ ಈ ವರ್ಷ ನಾವು ಆರೋಳಿ ರೋಡಲ್ಲೇ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆ ರೋಡಲ್ಲಿ ಮರಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಆ ಮರಗಳನ್ನ ಎಲ್ಲರೂ ನಿಮ್ಮ ಕಡೆಯಿಂದ ನಮಗೆ ಪ್ರೋತ್ಸಾಹ ಮಾಡಿ ಟ್ರಿಮ್ಮಿಂಗ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಅನುಮತಿ ಮಾಡಿ ಅದಕ್ಕೆ ಸಹಾಯ ಮಾಡಿಕೊಡ್ಬೇಕಂತ ನಮ್ಮ ಕಡೆಯಿಂದ ಕೇಳಬೇಕು. ಮತ್ತು ಇದು ರೈಲ್ವೆ ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮತ್ತು ಅದೆಲ್ಲ ಸರ್ವೆ ಎಲ್ಲ ಆಗ್ತಿದೆ ಅಂತ 3 ವರ್ಷದಿಂದ ನಮ್ಗೆ ಹೇಳ್ತೀನಿ ಇದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಆ್ಯಕ್ಷನ್ ತಗೊಂಡಿಲ್ಲ ನಾನು ಯಾರು ಅದ್ರ ಮೇಲೆ. ಅದನ್ನ ಆದಷ್ಟು ಬೇಗ ನಿಮ್ಮ ಕಡೆಯಿಂದ ಪ್ರೆಷರ್ ಹಾಕಿ ನಮಗೆ ಅದನ್ನ ತೀರ್ಮಾನ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ತೇರು ನೆಕ್ಸ್ಟ್ ವರ್ಷ ಹೋಗಲೇಬೇಕು ಅಂತ ನಾವು ಅಲ್ಲಿ ಮಾತಾಡಿದ್ದೀವಿ. ಆದಷ್ಟು ಬೇಗ ನಿಮ್ಮ ಕಡೆಯಿಂದ ನಮಗೆ ಆ ಫ್ಲೈಓವರ್ ಸ್ಯಾಂಕ್ಷನ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಮತ್ತು ನಮ್ಮ ಪಾದಾಲೋಕದಿಂದ ಸರ್ ನಮಗೆ ಏನೂ ಬೇಕಾಗಿಲ್ಲ. ನಮಗೆ ಉಸ್ಕೂರಿಗೆ ಹೋಗಿದ್ದ ತೇರಿಗೆ ನಮ್ಗೆ ದಾರಿ ಮಾಡಿಕೊಟ್ರೆ ಅಷ್ಟೇ ಸಾಕು ಸರ್. ನಿಮಗೆ ತಡಿಬೇಕಾದ್ರೆ ತೇರು ಕಟ್ಕೊಂಡು ಹೋಗ್ತೀವಿ.
ನಮ್ದು ಅನಾಥ ಇದ್ದಂಗೆ ಇರುತ್ತೆ ಸರ್. ರೈಲ್ವೆ ಸುಮಾರು 6 ಕುರ್ಜಿ ವರ್ಷ ರೈಲ್ವೆ ಟ್ರ್ಯಾಕಿಂದ ಈ ಕಡೆ ನಿಲ್ಬೇಕಾಗುತ್ತೆ ಸರ್. ನಮ್ಮ ದಯವಿಟ್ಟು ಉಸ್ಕೂರು ಹೋಗಂಗೆ ಫ್ಲೇವರ್ ಮಾಡ್ಕೊಡ್ಬೇಕಾದ್ರೆ ಅನುಮತಿ ಮಾಡ್ಕೊಡ್ಬೇಕು ಸರ್. ಅಷ್ಟೇ ಏನು ಬೇಕಾಗಿಲ್ಲ. ನೀವು ಕೇಳಿದಂಗೆ 50 ಅಡಿ ಬೇಕಾದ್ರೂ ನಾವು ಕಟ್ಕೊಂಡು ಫ್ಲೇವರ್ ಮೇಲೆ ಹೋಗ್ತೀವಿ ಸರ್. ಅದೊಂದು ದಯಮಾಡಿ ನಮ್ಗೆ ಮಾಡ್ಕೊಡ್ಬೇಕು ಸರ್. ಅದಷ್ಟು ಬೇಕಾಗುತ್ತೆ. ಈಗ ಏನು ವ್ಯವಸ್ಥೆ ಈಗ ಈ ಕಡೆ ಉಸ್ಕೂರು ಕಡೆಯಿಂದ ನಿಲ್ಲೋ ಜಾಗದಲ್ಲಿ ದಯವಿಟ್ಟು ಅದು ಈಗ ಹೊಲ ಮಾಡಿದ್ದಾರೆ ಲಾಸ್ಟ್ ಟೈಮ್. ಆ ಹೊಲದಲ್ಲಿ ಈಗ ಅಕಸ್ಮಾತ್ ಮಳೆ ಬರ್ಬೋದು, ಮಳೆ ಬರದೇ ಇರ್ಬೋದು. ಸೊ ಅದನ್ನ ಕ್ಲೀನ್ ಆಗಿ ಡೋಸ್ ಮಾಡಿ ನಮಗೆ ಗಟ್ಟಿ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಸ್ವಲ್ಪ ಕ್ಲೀನ್ ಆಗಿ ಇದು ಮಾಡಿ ಡೋಸ್ ಮಾಡಿ ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಶಿವಕುಮಾರ್ ಅಂತ ಕೊಡ್ದಿಂದ ಮಾವನಹಳ್ಳಿ ಕ್ರಾಸ್ ಇಂದ ಮತ್ತೆ ಚೊಕ್ಕಂದ್ರ ಕ್ರಾಸ್ ರೋಡ್ ಸ್ವಲ್ಪ ಪಾತ್ ಇದೆ, ಅದೊಂದು ಕ್ಲಿಯರ್ ಮಾಡಿಕೊಟ್ರೆ ಸಾಕು. ಮತ್ತೆ ಮಾನ ಸ್ವಲ್ಪ ಅಡ್ಡ ಇದೆ, ಅದು ಯೋಗನಾಥ್ ಸರ್ ಅವರು ತುಂಬಾ ಸಪೋರ್ಟ್ ಕೊಟ್ಟು ಅವರು ತುಂಬಾ ಸಹಕಾರದಿಂದ ನಾವು ಜೋರಾಗಿ ಮಾಡ್ಕೊಂಡು ಬಂದ್ರಿ. ಅದರಿಂದ ನಮ್ಮ ಧರ್ಮೇಶ್ ಸರ್ ಇದ್ರು, ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ KVP ಅವರಾಗಲಿ ಮತ್ತೆ ಲೋಕರಾಗಲಿ ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಮಧುರಮ್ಮ ಜಾತ್ರೆ ತೇರನ್ನ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಮತ್ತೆ ಚಿಕ್ಕಮಗಳೂರ ಹತ್ರ ಈಗ ನಾವೇನು 6 ತೇರು ಅಲ್ಲಿ ನಿಲ್ಲಿಸೋದಕ್ಕೆ ಸ್ವಲ್ಪ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ಅದೇ ಸರ್, ಇನ್ನೇನಿಲ್ಲ, ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಯೋಗಾನಂದ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ದೇನೆ ಸರ್. ಲೋಕೇಶ್ ಅಂತ ಮಾತಾಡ್ತಾ ಇದ್ದೀನಿ. ನಾವು ನಮ್ದು 30 ವರ್ಷದಿಂದ ಕುರ್ಚಿ ಕಟ್ಕೊಂಡು ಬರ್ತಾ ಇದ್ವಿ. ನಮ್ದು ಇದುವರೆಗೂ ಯಾವುದೇ ತೊಂದರೆ ಆಗಲಿಲ್ಲ. ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಷ್ಟೇ ನಮಗೆ ತುಂಬ ಸಪೋರ್ಟ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಅನುಕೂಲನೂ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮದು ಒಂದು ಚೂರು ಪ್ರಾಬ್ಲಮ್ ಏನಂದರೆ, ಆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಹತ್ರ ಸ್ವಲ್ಪ ರಸ್ತೆ ಸರಿ ಇಲ್ಲ, ಅದೊಂದು ಚೂರು ರೆಡಿ ಮಾಡಿಕೊಡ್ಬೇಕು. ಆಮೇಲೆ ಅದು ನಮ್ಮ ಕೊಟ್ಟಿವರೆದು ಸ್ವಲ್ಪ ನೀರು ತೋಪಿದೆ, ಅದೊಂದು ಚೂರು ಅವಾಯ್ಡ್ ಮಾಡಿಕೊಡ್ಬೇಕಂತೇಳಿ ಮರ ಸ್ವಲ್ಪ ಕಟ್ಕೊಡ್ಬೇಕಂತ ಇಲ್ಲಿ ಕೇಳ್ಕೊತಾ ಇದ್ದೀವಿ. ಇಷ್ಟು ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ವಹಿಸ್ಕೊಂಡಿರೋದು ಇದೇ ಮೊದಲ ಬಾರಿಗೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಮ್ಮ ಜಾತ್ರೆಯಲ್ಲಿ ನಡೆದಂಥ ಒಂದು ಅಚಾತುರ್ಯ ಅನಾಹುತ ಆಗಬಾರ್ದಾಗಿತ್ತು, ಆಗೋಯಿತು. ಇದು ಈ ಮೀಡಿಯಾ ಯುಗದಲ್ಲಿ ಇಡೀ ವಿಶ್ವಕ್ಕೆ ಇದು ಪ್ರಚಾರ ಆಗಿಬಿಡ್ತು. ಏನು ನಾವು ಅನಾದಿ ಕಾಲದಿಂದ ನಮ್ಮ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತು 101 ತೇರು ಬರ್ತಾ ಇತ್ತಂತೆ. ಮೊದಲು ಈ ರೈಲ್ವೆ ಟ್ರ್ಯಾಕು, ಹೈಟೆನ್ಷನ್ಗಳು ಮತ್ತು ಹೈವೇಗಳು ಇವೆಲ್ಲ ಇರೋಕ್ಕೆ ಮುಂಚೆ ಪ್ರತಿ ಗ್ರಾಮದಿಂದ ಬರ್ತಾ ಇತ್ತಂತೆ. ಸುಮಾರು 1 ತಿಂಗಳ ಕಾಲ ಈ ಜಾತ್ರೆ ನಡೀತಾ ಇತ್ತು. ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಏನು ಶಕ್ತಿ ದೇವತೆ ನಡೆಸಿದ್ದಾಳೆ, ಎಲ್ಲರೂ ಕೂಡ ನಾವು ನಮ್ಮ ಅತಿ ನಂಬಿಕೆ, ನಾವು ಹಿಂದೂ ಸಂಪ್ರದಾಯದಂತೆ ಆ ದೇವರ ಬಗ್ಗೆ ನಮಗೆ ಎಲ್ಲ ಅಗಾಧವಾದ ಒಂದು ನಂಬಿಕೆ. ಅದರಿಂದ ಈ ಒಂದು ಜಾತ್ರೆಯ ಪೂರ್ವ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬಗಳು ಬಂದು, ಮತ್ತು ನಮ್ದು ಈಗ ಸಿಟಿಗೆ ಸೇರಿಕೊಂಡಿದೆ ಸ್ಟೇಷನ್ನು, ಅಂದರೆ ಹೆಬ್ಬಳ್ಳಿ ಪೊಲೀಸ್ ಇಲಾಖೆ ಬರೋ ಗ್ರಾಮಾಂತರ ಇತ್ತು. ಈಗ ನಮ್ಮದು ಸಿಟಿಗೆ ಸೇರಿಕೊಂಡಿರೋದ್ರಿಂದ ಇವತ್ತು ಲಾಸ್ಟು ನಮ್ಮದು ಸರ್ಕಲ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಸಾಹೇಬ್ ಇದ್ರು ಅಷ್ಟೇ. ಈಗ ನಾರಾಯಣ ಸಾಹೇಬ್ಗೆ ಎಲ್ಲ ಗೊತ್ತಿರೋ ವಿಚಾರನೆ. ಆಮೇಲೆ ನಮ್ಮ ಶಿಶು ಸಾಹೇಬರು 2 ವರ್ಷದಿಂದ ನಮ್ಮ ತಾಲೂಕಲ್ಲಿ ಇದ್ದಾರೆ. ಇದು ಆಗುಗಳಿಗೆ ಎಲ್ಲ ಗೊತ್ತಿರೋದ್ರಿಂದ ನಾವು ಕೂಡ ಸಮಿತಿ ವತಿಯಿಂದ ತಮ್ಮಲ್ಲಿ ಮುಖ್ಯವಾಗಿ ನಮ್ಮ ಜಾತ್ರೆ ಒಂದು ಕೇಂದ್ರ ಬಂದಿದೆ ಅಂತ ಹೇಳಿದ್ರೆ ನೀವು ಬರೋ ತೇರುಗಳೇ, ನಿಮ್ಮ ತೇರಿಂದಲೇ ನಮ್ಮೂರಿಗೆ ಒಂದು ಕಳೆ ಮತ್ತು ಹೆಸರು ಕೂಡ. ಅದರಿಂದ ನಿಮ್ಗೆಲ್ಲರೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ 80 ಅಡಿನ ಮೀರಿದಂಗೆ ನಡ್ಕೊಂಡ್ರೆ ಅದೇ ನಮಗೆ ನೀವು ತೋರೋ ಒಂದು ಪ್ರೀತಿ, ಗೌರವ. ಯಾಕಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ಕೂಡ, ಏನೇ ಭಕ್ತಿ ಭಾವದಿಂದ ಮಾಡಿದ್ರು ಕೂಡ ಯಾರಿಗೋಸ್ಕರ ನಮಗೋಸ್ಕರ ನಾವು ಮಾಡ್ಕೊಳೋದು. ಇದರಲ್ಲಿ ಆಡಂಬರ ಮತ್ತೊಂದು ತೋಳ್ಪಡಿಕೆ ಏನು ನಮ್ಗೆ ಬೇಕಾಗಿಲ್ಲ. ಬಟ್ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಏನಾಯಿತು ಅಚಾತುರ್ಯ, ಇವತ್ತು ಎಲ್ಲರೂ ಕೂಡ ನಮ್ಮೊಂದು ಪಾಠ ಆಗಿ ಬಂತೀವಿ. ತೋಟದಲ್ಲ ವಿಡಿಯೋ ನೋಡಿದ್ರಲ್ಲ ನಾವು, ಇದು ಕಂಡಂಗೆ ಇದು ಎಷ್ಟು ಘೋರವಾಗಿತ್ತು ಅಂದರೆ ಅದು ನಾವು ನೆನೆಸ್ಕೊಂಡು ಲಾಸ್ಟ್ ಟೈಮ್ ನಾವೆಲ್ಲ ಜಾತ್ರೆ ಮಾಡೋಕ್ಕಾಗಿಲ್ಲ. ಶನಿವಾರ ಆದಮೇಲೆ ನಾವು ಭಾನುವಾರ ಅಂತ ನಮಗೆ ಒಂಥರ ಅಲ್ಲಿ ಸ್ಮಶಾನ ಮೌನ ಆವರಿಸ್ಬಿಡ್ತು. ಇದು ಯಾವತ್ತೂ ಕೂಡ ಇತಿಹಾಸದಲ್ಲಿ 2 ತೇರುಗಳು ಬಿದ್ದಿದ್ದು, ಈ ಪೂರ್ವಿಕರೆಲ್ಲ ಹೇಳ್ತಿದ್ರು ಯಾವತ್ತೂ ಕೂಡ 2 ತೇರು ಬಿದ್ದಿದ್ದು ಇತಿಹಾಸ ಇಲ್ಲಂತೆ. ಅಂಥದ್ರಲ್ಲಿ 2 ತೇರು ಬಿದ್ದುಬಿಡ್ತು. ಯಾವಾಗ ಬಿದ್ದಾಗ ಯಾವುದೇ ರೀತಿ ಸಾವಾಗಿರಲಿಲ್ಲ. ಆದರೆ ಅಚೋತ್ತರವಾಗಿ ಲಾಸ್ಟ್ ಟೈಮ್ ನಮಗೆ ಸಾವು ಸಂಭವಿಸ್ಬಿಡ್ತು. ಅದರಿಂದ ಮತ್ತೊಮ್ಮೆ ನಿಮ್ಗೆ ಹೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೆ 80 ಅಡಿ ಬೇಡ. ನೀವು ಹೇಳ್ದಂಗೆ ಮನವಿಗಳನ್ನ ನಾವು
ಈಗ ಮುಖ್ಯವಾಗಿ ಎಲ್ಲ ರಸ್ತೆಗಳು ಹಾಳಾಗಿರೋದ್ರಿಂದ ಈಗ ನಮ್ಮದು ಯುವ ಸಾಹೇಬರು ಇಲ್ಲೇ ಇದ್ದಾರೆ, ಅವರು ಇದಕ್ಕೆ ಮತ್ತು PWD ಅವರು RDP ಅವರು ನಮ್ಮ ಯಾಕಂದ್ರೆ ಸಾಹೇಬರು ಇಲ್ಲೇ ಇದ್ದಾರೆ. ನಿಮ್ಗೆ ಏನಾದ್ರು ಕೊರತೆ ಇದ್ರೆ 20 ದಿವಸ ಇದೆ, 20 ದಿವಸ ಅಟ್ಲೀಸ್ಟ್ ನಾವು ಟಾರಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಬೆಟ್ಟಿ ಮಿಕ್ಸ್ ಹಾಕಿ ಇದಾದ್ರೂ ಮಾಡ್ಕೊಡ್ಬೇಕಾಗಿ ಬರ್ತದೆ. ಅದನ್ನ ಹೇಳ್ತದೆ, ಯಾಕಂತ ಹೇಳಿದ್ರೆ 20 ದಿವಸ ಇರೋದ್ರಿಂದ ನಾವು ಈಗಲೇ ಅದನ್ನ ಮಾಡಿಬಿಟ್ರೆ ನಾವು ಅದು ಸೆಟ್ ಆಗಿಬಿಡ್ತದೆ. ಲಾಸ್ಟ್ ಮೂಮೆಂಟ್ ಮಾಡಕ್ಕೆ ಹೋದಾಗ ಏನಿರ್ತದೆ ಅದು ಮತ್ತೆ ಬಿಸಿಲು ಮುಣ್ಕೊಂಡ್ಬಿಟ್ಟು ಈಗ ಅವ್ರು ಹೇಳಿದಾಗೆ ಕಬ್ಬಣ ಮೇಲೆ ಇರೋದು ಎಲ್ಲದೂ ಕೂಡ ಮರದ ಮೇಲೆ ಯಾವುದೂ ಇಲ್ಲ. ಅದರಿಂದ ಅದು ಮುಖ್ಯವಾಗಿ ನೀವು ಏನೋ ಈಗ ಯುವ ಸಾಹೇಬರು, ಯಾಕಂದ್ರೆ ಉಸ್ಕೂರು ಪಂಚಾಯತಿನಲ್ಲಿ ನಮ್ಮದು ಬಡ ಪಂಚಾಯತಿ, ಈಗ ಶಾಂತಿಪುರ ಮತ್ತೆ ಇದು ಏನೋ ಮುತ್ತನೂರಲ್ಲಿ ಸ್ವಲ್ಪ ಸಂಪನ್ಮೂಲ ಇದೆ ಸರ್. ಇವಾಗ ಆಳಲ್ಲಿ ಪಂಚಾಯತಿ ಬಾಡಿ ಇಲ್ಲ, ಅದರಿಂದ ನೀವು ಆಡಳಿತ ಅಧಿಕಾರಿ ಇರೋದ್ರಿಂದ ಸಾಹೇಬರು ಸ್ವಲ್ಪ ಅವ್ರು ಬಂದು ತಂದು ಅದನ್ನು ವೆಟ್ ಮಿಕ್ಸ್ ಆಗಿ ಮಾಡ್ಕೊತಾರೆ ಸಾಕು ಸರ್. ಯಾಕಂದರೆ ಅದೊಂದು. ಆಮೇಲೆ ಮುಖ್ಯವಾಗಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈಗ ಅವ್ರು ಇಷ್ಟ ಬಂದು ಮರ ಕಟ್ಟಿಬಿಡ್ತಾರೆ ಅಂತ ಹೇಳ್ತಾರೆ. ನೀವು ಬೇಡ, ನೀವು ಬಂದರೆ ನಾವೇ ಬೇಕಾದ್ರೆ ಅದನ್ನು ನಮಗೆ ಯಾವ ರೀತಿ ಸಲಹೆ ಕೊಡ್ತೀರೋ ಅದೇ ರೀತಿ ನಾವು ಬೇಕಾದ್ರೆ ಮಾಡಿಸ್ಕೊಡ್ತೀರಿ, ಕಟ್ ಮಾಡ್ತೀವಿ ನಾವು. ಬಟ್ ನೀವು ನಿಂತ್ಕೊಂಡು ಅದಕ್ಕೆ ಅನುಮತಿನ ತಾವು ಫಾರೆಸ್ಟರ್ ಕೊಡಬೇಕು. ಜೊತೆಯಲ್ಲಿ KEB ಡಿಪಾರ್ಟ್ಮೆಂಟ್ ಅವರು ಈಗ ಆಲ್ರೆಡಿ ಸ್ಕೂಲ್ ಹಳೆ ಮಾರ್ಗಗಳಲ್ಲಿ ನೀವು ಮಾಡಿದ್ದೀರಾ, ಏನೋ ಲೈನ್ ಶಿಫ್ಟಿಂಗ್ ಮಾಡಿದಿರಿ. ಈಗ ಗೋಯಿಶೆಟ್ಪೇಟೆ ಮತ್ತು ಕೋರಮಂಗಲ ಈ 2 ಹೊಸ ಹತ್ತಿರ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಸಾಹೇಬ್ ಹೇಳ್ದಂಗೆ ರೋಡ್ ಮುಖ್ಯ ನಮಗೆ. ಎಲ್ಲಿ ಕಟಸುಬ್ರಹ್ಮಣ್ಯ ನಾಡೋರು ಲೇಔಟ್ ನಮಗೆ ಚಿಕ್ಕನಮ್ಮ ದಾರಿ ಬರ್ತೀವಿ ಅಂತ ಹೇಳ್ತಿದ್ರೆ ಅದು ಕ್ಲಿಯರ್ ಆಗಿದೆ. ಆದರೂ ಕೂಡ ಸಾಹೇಬ್ ಹೇಳ್ದಂಗೆ ಏನು ಅಧಿಕಾರಿಗಳು ಇವತ್ತು ಯಾವುದು ಪರಮನಗರ ಸ್ಟೇಷನ್ನು ಮತ್ತು ಎಲೆಕ್ಟ್ರಿಸಿಟಿ ಸ್ಟೇಷನ್ನು ಇನ್ಸ್ಪೆಕ್ಟರ್ಗಳು ಹೋಗಿ ಅದನ್ನು ಪರಿಶೀಲನೆ ಮಾಡಿ ನಾವು ಬರ್ತೀವಿ. ನೀವು ಗ್ರಾಮಸ್ಥರು ಇರಿ, ನೀವು ಇದ್ದಾಗ ನಾವೆಲ್ಲ ಕೂಡ್ಕೊಂಡು ಯಾವುದೇ ಸಮಸ್ಯೆ ಆಗಿದೆ. ಯಾಕಂದರೆ ಮನೆಗಳೆಲ್ಲ ಹೊಡೆದು ನಾವು ಇವತ್ತು ರಸ್ತೆ ಮಾಡ್ಕೊಂಡು ಬರೋದು ಬೇಡ. ಯಾರಿಗೂ ತೊಂದರೆ ಆಗುತ್ತೆ, ಅವಶ್ಯಕತೆ ಇದ್ದಾಗ ಅವಕಾಶ ಇದ್ದರೆ ದಯವಿಟ್ಟು ನೀವು ಬನ್ನಿ, ನಿಮ್ಮ ಜೊತೆ ನಾವು ಇರ್ತೀವಿ, ಸಹಕರಿಸ್ತೀವಿ. ಆಮೇಲೆ ಮತ್ತೀಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳ್ದಂಗೆ ರೋಡ್ಗಳನ್ನ ಅತಿ ಮುಖ್ಯವಾಗಿ ಇವತ್ತು ನಮಗೆ ಸಿಟಿ ಟ್ರಾಫಿಕ್ ಡಿಪಾರ್ಟ್ಮೆಂಟೇ ಬರೋದ್ರಿಂದ ನಮಗೆ ಅಂಥ ತೊಂದರೆಗಳು ಆಗಿಲ್ಲ. ಯಾಕಂತೇಳಿದ್ರೆ ಲಾಸ್ಟ್ ನಮ್ಮದು ಗ್ರಾಮಾಂತರ ಇದ್ದಾಗ DVC ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಕೂಡ ವ್ಯವಸ್ಥಿತ ಮಾಡಿದ್ದಾರೆ, ಆ ಥರ ಸಮಸ್ಯೆಗಳಾಗಿಲ್ಲ. ಈಗಲೂ ಕೂಡ ಇವತ್ತು ನಮ್ಮ DC ಸಾಹೇಬರು ಇರ್ಬೋದು, ಅವರು ಇಬ್ಬರು ಇದ್ದಾರೆ. ಅವ್ರ ಜಂಟಿ ಒಂದು ಇದರಲ್ಲಿ ಎಲ್ಲ ರೀತಿಯಲ್ಲಿ ಯಾವುದಕ್ಕಂತಂದ್ರೆ ಇವರೆಗೂ ಕೂಡ ಯಾವುದೊಂದು ಚೆನ್ ಸ್ಕ್ರಾಚ್ ಕೂಡ ಆಗಿಲ್ಲ. ನಾನು 6 years ಇದ್ದೀನಿ, ಯಾವುದೇ ಕೂಡ ನಮಗೆ ಆ ಥರ ತೊಂದರೆ ಬಂದಿಲ್ಲ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಡಿಪಾರ್ಟ್ಮೆಂಟವರು ಸಾಕಷ್ಟು ಹಗಲು ಶ್ರಮಪಟ್ಟು ಆ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ಕೂಡ ಯಾಕಂದರೆ ನಮ್ಮ ಜಿಲ್ಲಾಧಿಕಾರಿಗಳೇ ಸಾಹೇಬರು ನೋಡಿ ಅವ್ರ ಕಾಳಜಿ ನೋಡಿದ್ರೆ ನಮ್ಗೆ ಯಾಕಂದ್ರೆ ಇಂಥ ಸಾಹೇಬರು ನಮ್ಮ ಸಿಕ್ಕಿದ್ರೆ ಒಂದು ಪುಣ್ಯ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಕಾಮನ್ ಆಗಿ ಒಂದು RI ನಮ್ಮ ಲೆವೆಲಲ್ಲಿ ನಾವು ಮೀಟಿಂಗ್ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ ಕಾರ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಎಷ್ಟು ಬಿಸಿ ಅಂತ ಗೊತ್ತಿರ್ತದೆ. ಅಂಥದ್ರಲ್ಲಿ ಈ ನಮ್ಮ ಜಾತ್ರೆಗೋಸ್ಕರ ನಮ್ಮ ದೇವಿಗೆ ಅವರು ಕೂಡ ಭೇಟಿ ಮಾಡಿದ್ರು. ಅದು ನಮಗೊಂದು ಪುಣ್ಯ. ಅವ್ರು ಬಂದು ಹೋದ್ಮೇಲೆ ಅಟ್ಲೀಸ್ಟ್ ಅವ್ರ ನೇತೃತ್ವದಲ್ಲಿ ಇವತ್ತು ಜಾತ್ರೆ ನಡೀತಾದ್ರಿಂದ ಎಲ್ಲರೂ ಕೂಡ ಏನು ಸಂತೋಷವಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ಜಾತ್ರೆನ ನಾವು ಮಾಡೋಣ ಅಂತ ಹೇಳ್ತಾ, ಜೊತೆಯಲ್ಲಿ ಏನಿವತ್ತು ಎಷ್ಟೇ ಸಾವಿರ ಜನ ಬಂದರೂ ಕೂಡ ನಾವು ದೇವಸ್ಥಾನದ ವತಿಯಿಂದ ಎಲ್ಲರೂ ಕೂಡ ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಮತ್ತು ಯಾವುದೇ ರೀತಿಯಲ್ಲಿ ಟ್ರಾಫಿಕ್ ಆಗದಿದ್ದಂಗೆ ಜನಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಮಾಡಿದ್ದೀರಿ. ಜೊತೆಲಿ ಪಂಚಾಯತಿ ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ತಾ ಇದ್ದಾರೆ. ಈಗೆಲ್ಲರೂ ಕೂಡ ಏನಿವತ್ತು ನೀವು ನಾವೆಲ್ಲ ಸೇರಿಕೊಂಡು ಈ ಒಂದು ತಾಯಿಯ ಜಾತ್ರೆಯನ್ನು ಸಂತೋಷವಾಗಿ ನೆರವೇರಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲ ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದಾರೆ. ನೀವು ಸುಮಾರು ವರ್ಷದಿಂದ ಈ ಜಾತ್ರೆಯನ್ನು ರಥೋತ್ಸವವನ್ನು ಆಯೋಜಿಸ್ತಾ ಬರ್ತಿದ್ದೀರಿ. ಆದರೆ ಇದೇ ಮೊದಲೇ ಬಾರಿಗೆ ಜಿಲ್ಲಾಡಳಿತ ಹಾಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಮೊದಲೇ ಬಾರಿಗೆ ನಿಮ್ಮೂರಿಗೆ ಬಂದು ಒಂದು ಈ ಜಾತ್ರೆಯ ಸಂಬಂಧಪಟ್ಟ ಹಾಗೆ ಪ್ರಿಪರೇಟರಿ ಮೀಟಿಂಗ್ ಮಾಡ್ತಿರೋದು ಮೊದಲೇ ಬಾರಿಗೆ. ಸೊ ಇದರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಿರಬೇಕು. ಇವಾಗ ನೀವು ವಿಡಿಯೋ ನೋಡಿದ ಹಾಗೆ ಅದರಲ್ಲಿ ಲೋಹಿತ್ ಇರ್ಬೋದು, ಜ್ಯೋತಿಯವರು ಇರ್ಬೋದು, ಇನ್ನೂ ಸುಮಾರು ಜನ ಇಂಜೂರಿ ಆದವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಲೂ ಅದನ್ನು ಈ ಜಾತ್ರೆ ದಿವಸನ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಯಾವುದೇ ಇನ್ಸಿಡೆಂಟ್ ಮರುಕಳಿಸಬಾರ್ದು ಅಂತ ತಿಳ್ಕೊಂಡು ಇವತ್ತೇನಿದೆ ಒಂದು ಕಾರ್ಯಕ್ರಮ ಅಡ್ವಾನ್ಸ್ ಆಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು ಜನ ನಮ್ಮ ಟ್ರಾಫಿಕ್ ಸಂಬಂಧಪಟ್ಟಂಗೆ ಹೇಳಿದರು, ಹೆವಿ ವೆಹಿಕಲ್ಸ್ ಸಂಬಂಧಪಟ್ಟಂಗೆ, ಜೊತೆಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಹೇಳಿದರು. ಇದನ್ನು ಸಂಬಂಧಪಟ್ಟಂಗೆ ನಾವೆಲ್ಲರೂ ನಿಮ್ಮ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಇರ್ಬೋದು, ನಮ್ಮ ACP ಅವರು ಇನ್ನೊಂದ್ಸಲ ಮೀಟಿಂಗ್ ಮಾಡ್ತಾರೆ. ನಾವು ಒಂದ್ಸಲ ಸ್ಪಾಟಿಗೆ ಬರ್ತೀವಿ, ನಿಮ್ಮ ಲೋಕಲ್ ಲೀಡರ್ ಜೊತೆ ಮಾತಾಡಿ ಎಲ್ಲೆಲ್ಲಿ ಏನು ಸಮಸ್ಯೆ ಆಗುತ್ತೆ ನೋಡ್ಕೊಂಡು ಕ್ಲಿಯರ್ ಮಾಡೋದು. ಜೊತೆಗೆ
ಈ ಮಾನ್ಯ ಜಿಲ್ಲಾಧಿಕಾರಿಗಳಂತ ಜಗದೀಶ್ ಸರ್ ಮತ್ತು ನಾರಾಯಣ ಸರ್ ಹತ್ರ ಹಾಗೂ ಈ ಜಾತ್ರಾ ಕಮಿಟಿ ಅಧ್ಯಕ್ಷರು ತಾವು ಸಹಿತ ಒಂದು ಸ್ಪೆಷಲ್ ಈ ಜಾತ್ರೆಗೆ ಬರುವಂಥವರ ವೆಹಿಕಲ್ ಪಾರ್ಕಿಂಗು ಸಮಪಟ್ಟಂಗೆ ನಾವೆಲ್ಲ ಕಡೆ ಜಾತ್ರೆ ಆಗುವಾಗ ಜಾತ್ರೆ ಸಮಪಟ್ಟಂಗೆ ಎಷ್ಟು ವೆಹಿಕಲ್ ಬರ್ಬೋದು, ಎಷ್ಟು ಜನ ಬರ್ತಾರೆ, ಆಯಾ ರೂಟ್ಗಳಲ್ಲಿ ಅಲ್ಲೆಲ್ಲಿ ಯಾವುದೇ ಆದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ರೋಡಲ್ಲಿ ವೆಹಿಕಲ್ ಇದ್ರದ್ದು ಕಡಿಮೆ ಆಗುತ್ತೆ. ನಮ್ಮ ರಥೋತ್ಸವಕ್ಕಾಗಲಿ ಜನ ಬಂದು ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆಲವೊಂದು ಸಲ ಎಮರ್ಜೆನ್ಸಿ ಇದ್ದೇ ಇರ್ತಾವೆ, ಯಾರಿಗೂ ಹೆಲ್ತ್ ಇಶ್ಯೂಸ್ ಬರ್ಬೋದು ಅಥವಾ ಫೈರ್ ವೆಹಿಕಲ್ ಮೂವ್ಮೆಂಟ್ ಮಾಡೋದಿರ್ಬೋದು, ಆಂಬ್ಯುಲೆನ್ಸ್ ಮೂವ್ಮೆಂಟ್ ಮಾಡೋದಿರ್ಬೋದು. ನಾವು ಅಡ್ಡದಿಡ್ಡಿ ಎಲ್ಲಿ ಬೇಕಾದ್ರೆ ವೆಹಿಕಲ್ ಪಾರ್ಕ್ ಮಾಡಿದರೆ ಮತ್ತು ನಮ್ಮ ರೋಡ್ ಚಿಕ್ಕ ಇದ್ದಾವೆ, ಅಂಥದ್ರಲ್ಲಿ ತೊಂದರೆ ಆಗೋ ಚಾನ್ಸ್ ಭಾಳ ಇರುತ್ತೆ. ಅದಕ್ಕೋಸ್ಕರ ನೀವು ಕಮಿಟಿಯವರು ಇನ್ನೂ ಟೈಮ್ ಇದೆ, ಎಲ್ಲೆಲ್ಲಿ ಖಾಲಿ ಲ್ಯಾಂಡ್ ಸಿಗ್ತವೆ ಅಲ್ಲಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಮೈಕ್ ಹಾಕಿಕೊಂಡು ಡೈರೆಕ್ಷನ್ ಬೋರ್ಡ್ ಹಾಕಿದರೆ ಎಲ್ಲ ವೆಹಿಕಲ್ನ ಆ ಹಳ್ಳಿ ಕಡೆಯಿಂದ ಬರೋದು ಆ ಊರ ಕಡೆಯಿಂದ ಬರೋ ವೆಹಿಕಲ್ಗಳನ್ನ ನಾವು ಅಲ್ಲೇ ಡೈವರ್ಟ್ ಮಾಡಿದರೆ ನಮಗೂ ಈಸಿ ಆಗುತ್ತೆ, ಜೊತೆಗೆ ಜಾತ್ರೆ ಸುಸಜ್ಜಿತವಾಗಿ ನಡಲಿಕ್ಕೆ ಅನುಕೂಲ ಆಗುತ್ತೆ, ತಮಗೂ ಎಲ್ಲ ಜನಕ್ಕೆ ಬಂದು ಹೋಗೋರಿಗೆ ಅನುಕೂಲ ಆಗುತ್ತೆ. ಅಂದರೆ ಜಾಸ್ತಿ ಜನ ಬರ್ಬೋದು. ಈಗ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆದವರು ಅಲ್ಲಿ ಭಾಳ ಕಂಜೆಷನ್ ಆಗುತ್ತೆ, ಜಾಮ್ ಆಗುತ್ತೆ ಅಂತ ಭಾವನೆ ಬಂದರೆ ಜಾತ್ರೆಗೆ ಬರೋರು ಕಡಿಮೆ ಆಗ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ತಾವೆಲ್ಲ ಸಹಕರಿಸ್ಬೇಕಂತ ಹೇಳ್ತಾರೆ. ಇದರಲ್ಲಿ ನಾವು ಲಾಸ್ಟ್ ಇಯರ್ ಆದ ಇನ್ಸಿಡೆಂಟ್ ಬಗ್ಗೆ ಅಷ್ಟು ವಿಚಾರ ಮಾಡ್ತಿರೋದು. ಬಟ್ ತಾವು ಹೇಳಿದಂಗೆ ಸುಮಾರು ಸಲ ರಥ ಬಿದ್ದಿದೆ ಅಂತ ತಾವು ಹೇಳಿದ್ರಿ. ಬಟ್ ತಾಯಿ ಪುಣ್ಯದಿಂದ ಯಾರಿಗೂ ಅನಾಹುತ ಆಗಿಲ್ಲ ಅಂತ ಹೇಳಿದ್ರಿ. ಆದರೂ ಸಹಿತ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ನೋಡಿದ್ರೆ ಕೆಲವೊಬ್ಬರು ರಥ ಇಳಿಬೇಕಾದ್ರೆ ಕೆಳಗಡೆ ಪ್ರಸಾದ ಹಣ್ಣು ಕೆಲವೊಂದು ಸಲ ಬಿದ್ದಿರ್ತದೆ, ಅದ್ರಲ್ಲಿ ಕಾಲು ಸ್ಲಿಪ್ ಆಗಿ ಅಥವಾ ಮಳೆ ಬಂದರೆ ಕಾಲು ಸ್ಲಿಪ್ ಆಗಿ ರಥದ ಗಾಲಿಯಲ್ಲಿ ಬಿಡೋ ಚಾನ್ಸ್ ಅಂಥವು ಇರ್ತವೆ. ಅದಕ್ಕೋಸ್ಕರ ವಾಲಂಟಿಯರ್ಸ್ ನಿಯಮವನ್ನು ಇಟ್ಕೊಂಡು ಅಥವಾ ಕೆಲವರು ಹುಡ್ಕೊಂಡು ಬರ್ತಿರ್ತಾರೆ, ಅಂಥವರು ಸಹಿತ ಸಡನ್ ಆಗಿ ರಥದ ಮುಂದೆ ಬಂದರೆ ನಾವು ತಗೋ ಚಾನ್ಸ್ ಇರ್ತದೆ. ಅವೆಲ್ಲ ಆಗಬಾರ್ದು. ನೀವು ವಾಲಂಟಿಯರ್ಸು ಯಾರು ಸ್ವಯಂ ಸೇವಕರನ್ನು ತಿಳ್ಕೊಂಡು ನೀವು ನಿಮ್ಮ ಈಚೆ ರಥಕ್ಕೆ ನಿರ್ವಹಿಸ್ಕೊಂಡು ವೀಲ್ ಹತ್ರ ಗಾಲಿ ಹತ್ರ ಯಾರು ಬರೋದಾಗಿ ನೋಡ್ಕೊಂಡ್ರೆ ಅದು ಯಾವುದೇ ರೀತಿ ಅನಾಹುತ ಆಗುತ್ತೆ ನಾವು ತಡೆಯಬಹುದು ಅಂತ ಹೇಳ್ತಾ, ಜೊತೆಗೆ ನನಗೆ ಈ ಟ್ರಾಫಿಕ್ ಸಂಬಂಧಪಟ್ಟಾಗ ಎಲ್ಲ ಜಾತ್ರೆ ಇರ್ಬೋದು, ಹಬ್ಬಗಳಿರ್ಬೋದು, ನ್ಯೂ ಇಯರ್ ಇರ್ಬೋದು, ಸಂಕ್ರಾಂತಿ ಇರ್ಬೋದು ಬಂದಾಗ ನಮ್ಮ ಗ್ರಾಫಲ್ಲಿ ಅಥವಾ ನಮ್ಮ ಬಾರ್ ಡಯಾಗ್ರಾಮಲ್ಲಿ ಆಕ್ಸಿಡೆಂಟ್ ಪ್ಯಾಟರ್ನ್ ನೋಡಿ ಚೆಕ್ ಮಾಡಿದರೆ ಅವತ್ತು ಸಡನ್ನಾಗಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಒಂದು ಜನ ಬರೋರು ಜಾಸ್ತಿ ಇರ್ತಾರೆ, ಎರಡನೇದು ಹುಡುಗ ಬಂದು ಅಜಾಗ್ರತೆಯಿಂದ ವೆಹಿಕಲ್ ಗಾಡಿಯನ್ನು ಓಡಿಸಿ ಸಾಯೋರ ಸಂಖ್ಯೆ ಬರೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಅದು ಹಂಗೆ ಆಗಬಾರ್ದು ಅಂದರೆ ನಿಮ್ಮ ಹಳ್ಳಿಗಳಲ್ಲಿ ನಮ್ಮ ಜಾತ್ರೆಗೆ ಬರೋ ಕಮಿಟಿ ಅವರಿಂದ ಸಹಿತ ಅಲ್ಲಲ್ಲಿ ಅನೌನ್ಸ್ ಮಾಡಿ ಬರಲಿ, ಜನ ಎಷ್ಟು ಜನ ಬಂದರೂ ಸಹಿತ ಟ್ರಾಫಿಕ್ ಮ್ಯಾನೇಜ್ ಮಾಡ್ತೀವಿ. ಅದರ ಮಿನಿಮಮ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ನಮ್ಮ ಜೊತೆ ಅವರೆಲ್ಲ ಸಹಕರಿಸ್ಬೇಕಂತ ಹೇಳ್ತಾ, ಇವತ್ತು ನನಗಿಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನನ್ನೆಲ್ಲ ನಾರಾಯಣ ಸರ್ ಅವರಿಗೆ ಹಾಗೂ ಎಲ್ಲ ನಮ್ಮ ಸಹೋದರಿ ಮಿತ್ರರಿಗೆ ಹಾಗೂ ಮುಖ್ಯವಾಗಿ ಜಾತ್ರಾ ಕಮಿಟಿ ಅಧ್ಯಕ್ಷರು, ಜಾತ್ರೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಗ್ರಾಮಗಳಿಂದ ಬಂದಂಥ ಎಲ್ಲ ಜನಗೆ ವಂದಿಸಿ. ಬಹುಶಃ ಹಳಬರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. 95-96ರಲ್ಲಿ ನಾನು ಉಸ್ಕೂರು ಜಾತ್ರೆ ಬಂದೋಬಸ್ತ್ ಮಾಡಿದ್ದೆ. ನಾನು ಹೆಬ್ಬಗೋಡಿನಲ್ಲಿದ್ದೆ. ಕೆಲವರು ಇನ್ನೂ ಹುಟ್ಟಿರಲಿಕ್ಕಿಲ್ಲ. ಹಾಗಾಗಿ ಈ ಜಾತ್ರೆ ಬಗ್ಗೆ ಹೆಚ್ಚು ನಾನು ಮಾತಾಡೋದಿಲ್ಲ. ಟ್ರಾಫಿಕ್ ಬಗ್ಗೆ ಆಗಲಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಆಗಲಿ, ಕಂಟ್ರೋಲ್ ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಆಗಲಿ ಎಲ್ಲರೂ ಮಾತಾಡಿದೆ. ನಾನು ರೆಪಿಟೇಷನ್ ಮಾಡೋದಿಲ್ಲ. ನಾನು ಹೊಸದಾಗಿ ಬೇರೆ 2 ವಿಷಯ ಮಾತಾಡ್ಬಿಡ್ತೀನಿ. ನಾವು 3ನೇ ಕ್ಲಾಸಲ್ಲಿ ಓದುವಾಗ ನಮಗೊಂದು ಪಾಠ ಇತ್ತು, ದೇವರು ನಗುವುದು ಯಾವಾಗ ಅಂತ. 80 ಅಡಿ ಕಟ್ಟಿದರೆ ದೇವರನ್ನೇ ಆಡ್ತಾನ, 85 ಅಡಿ ಕಟ್ಟಿದರೆ ದೇವರನ್ನೇ ಆಡ್ತಾನ ಅಂತ ನಾವು ಯೋಚನೆ ಮಾಡಬೇಕು. ದೇವರು ಒಲಿಯುವುದು ಭಕ್ತಿಗೆ ಮಾತ್ರ. 80 ಅಡಿ ರಥ ಇದ್ರೂ ದೇವರು ಒಲಿಯೋದಿಲ್ಲ, 85 ಅಡಿ ಇದ್ರೂ ರಥ ಒಲಿಯೋದಿಲ್ಲ. ನಮ್ಮ ಅಂತರಾಳದಲ್ಲಿ ಒಂದು ಆತ್ಮ ಅಂತಂದಿದೆ, ಅದಕ್ಕೆ ನಾವು ಪರಮಾತ್ಮ ಅಂತೇಳಿ ಕೂಡ ಕರೆಯೋದು. ಅದಕ್ಕೆ ಅದು ಮೆಚ್ಚುವಂಥ ಕೆಲಸ ಮಾಡಬೇಕು ನಾವು. ಕನಕದಾಸರಿಗೆ ದೇವರು ಒಲಿದಿದ್ದ ಕತೆ ಗೊತ್ತಲ್ವ ನಿಮಗೆ? ದೇವಸ್ಥಾನದ ಒಳಗೆ ಯಾರ್ಯಾರೋ ದೊಡ್ಡವರೆಲ್ಲ ಪೂಜೆ ಮಾಡ್ತಾಯಿದ್ರು. ಕನಕದಾಸ ಗೋಡೆಯಿಂದ ಹೊರಗೆ ನಿಂತ್ಕೊಂಡು ಭಕ್ತಿಯಿಂದ ಬೇಡ್ತಾ ಇದ್ದ. ಅವನಿಗೆ ದೇವರು ಗೋಡೆಯನ್ನೇ ಒಡೆದು ತಿರುಗಿ ದರ್ಶನ ಕೊಟ್ಟ. ಹಾಗೆ ತಮಿಳುನಾಡಿನ ಒಂದು ಕೇಸ್ ಕೋರ್ಟಿಗೆ ಹೋಗಿ, ಸುಪ್ರೀಂ ಕೋರ್ಟಿಗೆ. ಏನು ಕೇಸು ಅಂತ ಹೇಳಿದ್ರೆ, ತೀರ್ಥವನ್ನು ದೇವಸ್ಥಾನದಲ್ಲಿ ಯಾರಿಗೆ ಮೊದಲು ಕೊಡಬೇಕು ಅಂತ, ಶಾಂಭೋಗರಿಗೆ ಕೊಡಬೇಕು, ಪಟೇಲ್ರಿಗೆ ಕೊಡಬೇಕು ಅಂತ. ಆಗ ಬ್ರಿಟಿಷರ ಕಾಲದ ಸುಪ್ರೀಂ ಕೋರ್ಟ್ ವಾದ ವಿವಾದ ಎಲ್ಲ ಆಯಿತು, ಜಡ್ಜ್ಮೆಂಟ್ ಕೊಡಬೇಕು. ಜಡ್ಜ್ಮೆಂಟ್ ಕೊಡುವಾಗ ಬ್ರಿಟಿಷರ ಜಡ್ಜ್ ಕೇಳಿದಂದರೆ, ವಾಟ್ ಡು ಯು ಮೀನ್ ಅಬೌಟ್ ತೀರ್ಥ ಅಂತ. ತೀರ್ಥ ಅಂದರೆ ಏನು ಅಂತ ಕೇಳಿದಂತ. ಅಂದರೆ ಜಡ್ಜಿಗೆ ನಾವು ಒಂದು ಉದಾಹರಣೆ ತೀರ್ಥಕ್ಕೆ ನೀರಿಗೆ ತೀರ್ಥ ಅಂತ ಕರಿತೀವಿ ಅಂತ ಗೊತ್ತಿರಲಿಲ್ಲ. ಅಂದರೆ ನಾವು ಎಷ್ಟು ಸಂಕುಚಿತರಾಗಿದ್ದೇವೆ ಅಂತ. ತಮಿಳುನಾಡಿಗೆ ಇನ್ನೊಂದು ಕೇಸು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ.
ಮಠದ ಆನೆಗೆ ನಾಮ ಹಿಂಗೆ ಎಡದಿಂದ ಬಲಕ್ಕೆ ಎಳಿಬೇಕಾ ಮೇಲಿಂದ ಕೆಳಗೆ ಎಳಿಬೇಕಾ ಅಂತ. ಎಲ್ಲಿಂದ ಎಳೆದ್ರೆ ದೇವರು ಒಲಿತಾನೆ ಅಂತ ನೀವು ಯೋಚನೆ ಮಾಡಬೇಕು. ದೇವರು ಒಲಿಯುವುದು ಭಕ್ತಿಗೆ ಮಾತ್ರ. ನಿಮ್ಮೆಲ್ಲರಲ್ಲೂ ಭಕ್ತಿ ಇರಲಿ. 50 ಅಡಿ ರಥನ್ನೇ ಕಟ್ಕೊಂಡು ಬನ್ನಿ. ನಿಮ್ಮ ಹತ್ರ ಕೊಡ್ಲಿಕ್ಕೆ ದೇವರಿಗೆ ಏನೂ ಬೇಕಾಗಿಲ್ಲ, ನಿಮ್ಮಿಂದ ದೇವರಿಗೆ ಏನೂ ಬೇಕಾಗಿಲ್ಲ. ಭಕ್ತಿಯಿಂದ ಒಂದು ಹೂವನ್ನು, ತುಳಸಿ ದಳವನ್ನು ಕೊಡಿ, ಸಾಕು, ದೇವರು ಒಲಿತಾನೆ. ಆ ಭಾವನೆಯನ್ನು ಮನಸ್ಸಿನೊಳಗೆ ಇಟ್ಕೊಂಡು ನಾನು ಭಕ್ತಿಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಒಟ್ಟಾಗಿ ನನ್ನ ರಥದಲ್ಲಿ ಅವರು ಎತ್ತುಗಳು ಮುಂದಿರಬೇಕು, ಇವರ ಎತ್ತುಗಳು ಹಿಂದಿರಬೇಕು, ಇವನ್ನೆಲ್ಲ ಬಿಟ್ಟುಬಿಡಿ. ಭಕ್ತಿಯಿಂದ ಎಲ್ಲರೂ ಒಟ್ಟಾಗಿ ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡಿ ಹುಸ್ಕೂರು ಜಾತ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ನಾನೇನೋ ಭಾಳ ಕಷ್ಟ ಇದೆ, 150 ಅಡಿ, 200 ಅಡಿ, 190 ಅಡಿ ಎಲ್ಲ ಕಟ್ಟೋದನ್ನು 80 ಅಡಿ ಇಳಿಸೋದಕ್ಕೆ ನಾವೇನೋ ಭಾರಿ ಕಷ್ಟ ಬೀಳಬೇಕು ಅಂತ ಅಂದ್ಕೊಂಡು ಬಂದರೆ ನೀವೆಲ್ಲ ಆಲ್ರೆಡಿ ನೀವೇ ಒಪ್ಕೊಂಡ್ಬಿಟ್ಟಿದ್ದೀವಿ. ಅದು ನಿಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತದ ವತಿಯಿಂದ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ. ನೀವೇ ನಮಗೇನು ಬೇಕು ಅನ್ನೋದನ್ನು ನೀವು ಮಾಡ್ಕೊಂಡಿದ್ದೀವಿ. ನಾವು ಬಂದು ಯಾವುದನ್ನು ಹೇಳ್ತೇವೆ, ನಾವು ಬಂದು ನಿಮ್ಮ ಜೊತೆ ಮಾತಾಡಿದ್ರೆ ನಿಜವಾಗ್ಲೂ ಇಷ್ಟು ಆರಾಮಾಗಿ ಸಭೆ ಮುಗಿದೋಗ್ತಾ ಅಂತ ನಾನು ಖಂಡಿತ ಪಾಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ನಾರಾಯಣ ನಿಂತ್ಕೊಂಡು ನಾಟಿಯೆಲ್ಲ ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದು. ಆದರೆ ನೀವೆಲ್ಲರೂ ಇವತ್ತು ಮಾಡಿರೋ ಕೆಲಸ ಇದೆಯಲ್ಲ, ಇದು ದೇಶಕ್ಕೆ ಮಾದರಿ. ನೀವೇ ಅರ್ತ್ಕೊಂಡು ಒಲಿತಾಳೆ ಅನ್ನೋದನ್ನು ನೀವು ಮಾಡ್ಕೊಂಡಿದ್ದೀರಿ. ಖಂಡಿತ ನಾನು ಜಿಲ್ಲಾಡಳಿತ ವತಿಯಿಂದ ಎಲ್ಲ ಧನ್ಯವಾದ ಅರ್ಪಿಸ್ತೇನೆ. ಕೊನೆಯದಾಗಿ ಈ ಟೈಮಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಇದೆ. ಹಾಗಾಗಿ ನೀವು ಅಪ್ಲಿಕೇಶನ್ನ ಕೊಡಬೇಕಾದ್ರೆ, ಪರ್ಮಿಷನ್ಗೆ ಅಪ್ಲಿಕೇಶನ್ ಕೊಡಬೇಕಾದ್ರೆ ಟೈಮಿಂಗನ್ನು ಮೆನ್ಷನ್ ಮಾಡಬೇಕು. ಯಾವ ಸಮಯಕ್ಕೆ ನಿಮ್ಮದು ನಿಮ್ಮೂರಿಂದ ಬಿಡುತ್ತೆ, ಯಾವ ಸಮಯಕ್ಕೆ ಇಂಥ ಸರ್ಕಲ್ಗೆ ಹೋಗುತ್ತೆ, ಯಾವ ಸಮಯಕ್ಕೆ ಇಲ್ಲಿಗೆ ರೀಚ್ ಆಗುತ್ತೆ, ಯಾವ ಸಮಯಕ್ಕೆ ನೀವು ಹುಸ್ಕೂರಿಗೆ ಹೋಗಿ ಮಧುರಮ್ಮ ಟೆಂಪಲ್ ಹತ್ರ ಹೋಗುತ್ತೆ. ಇದಿಷ್ಟನ್ನು ನೀವು ಡಿಸೈಡ್ ಮಾಡಿ ಮೊದಲೇ ಕೊಟ್ಟು ಅಪ್ಲಿಕೇಶನ್ ಕೊಟ್ಟರೆ ನಾವು ಪರ್ಮಿಷನ್ ಕೊಡಬೇಕಾದ್ರೆ ಅದೇ ರೀತಿ ಕೊಡ್ತೀವಿ. ಅದನ್ನೆಲ್ಲರೂ ಸಹ ಫಾಲೋ ಮಾಡಬೇಕಾಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾನು ಮುಂದೆ ಹೋಗ್ಬೇಕು, ನಾನು ಹಿಂದೆ ಹೋಗ್ಬೇಕು, ಅಲ್ಲಿ ನಾವು ಮುಂದವ್ರು ಹೋಗ್ತಾ ಇಲ್ಲ, ನಾವು ಹಿಂದೆ ಆಗ್ತಾ ಇದ್ದೀವಿ, ನಮಗೆ ಲೇಟ್ ಆಗ್ತಾ ಇದೆ, ಇದೆಲ್ಲ ಆಗಬಾರ್ದು. ಇದೊಂದು ಸಣ್ಣ ವಿಷಯವನ್ನು ನಾವೆಲ್ಲರೂ ಸೇರಿ ಬಗೆಹರಿಸ್ಕೊಂಡ್ರೆ ಬೇರೆ ಏನೂ ವಿಷಯ ನನಗೆ ಕಾಣಲಿಲ್ಲ. ಇಲ್ಲಿ ಇಶ್ಯೂ ಬಗೆಹರಿಸಲಿಕ್ಕೆ ಅಂತ ಇರೋದು. ಇನ್ನು ನಾವು ಅಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡಬೇಕಾಗಿದೆ. ನೀವೆಲ್ಲರೂ ಸಹ ಏನು ಕೇಳ್ಕೊಂಡಿದ್ದೀನಿ, ಎಲ್ಲಿ ರಸ್ತೆ ಗುಂಡಿಗಳಿವೆ ಅವುಗಳನ್ನು ಮುಚ್ಚಬೇಕಾಗಿದೆ. ಇಒ ಅವರಿದ್ದಾರೆ, PWD ಇಂಜಿನಿಯರ್ ಇದ್ದಾರೆ, PRED ಅವರಿದ್ದಾರೆ. ನಾವು ಈ ಕೆಲಸವನ್ನು ಖಂಡಿತ ಮಾಡಿಕೊಡ್ತೀವಿ. ಯಾಕೆಂತಂದರೆ ಇಷ್ಟೊಂದು ದೊಡ್ಡ ಜಾತ್ರೆ ನಡೀತಾ ಇರಬೇಕಾದ್ರೆ ಅದನ್ನು ನಾವು ಗುಂಡಿ ಮುಚ್ಚಿ ನಿಮಗೊಂದು ರಥ ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತೇನೆ. ಇನ್ನು ಫಾರೆಸ್ಟ್ ಸ್ವಲ್ಪ ವಿಷಯ ಬಂದಿರ್ಬೋದು. ಫಾರೆಸ್ಟರ್ ಇದ್ದಾರ? ಫಾರೆಸ್ಟ್ ಯಾರು ಬಂದಿಲ್ವಾ? ತಹಸೀಲ್ದಾರು ನೀವು AC ಅವರು ಮಾತಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವ್ರನ್ನ ಕರೆದು, ಈಗ ಆಲ್ರೆಡಿ ನಾವು ನಾಳೆಯಿಂದನೇ ಅಂತ ಹೇಳಿದ್ವಿ, ನಾಳೆನೇ ಹೋಗಿ ಹೊಸ ರಥಗಳು ಎಲ್ಲಿ ಬರ್ತದೆ ಅಲ್ಲಿ ಹೋಗಿ ಅಧಿಕಾರಿಗಳ ತಂಡ ವಿಸಿಟ್ ಮಾಡಿ ಎಲ್ಲೆಲ್ಲಿ ಅಡಚಣೆ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾಳೆನೇ ಆ ಕೆಲಸ ಆಗಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನು ಕರ್ಕೊಂಡು ಈ ಕೆಲಸವನ್ನು ಮಾಡಿದರೆ ಅದು ಒಳ್ಳೆಯದಾಗ್ತದೆ. ಇನ್ನು ಬೆಸ್ಕಾಮಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕೆಲಸಗಳು ಏನಾದರೂ ಇದ್ದರೆ, ಲೈನ್ ಏನಾದರೂ ಇದ್ದಿದ್ದರೆ ಅವುಗಳನ್ನೆಲ್ಲ ಸರಿಪಡಿಸುವಂಥದ್ದು, ತೆಗೆಯುವಂಥದ್ದು, ಅದನ್ನು ಕೆಲಸವನ್ನು ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಉಳಿದಂತೆ ಜಾತ್ರೆ ಬರುವಂಥವ್ರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಲಕ್ಷಾಂತರ ಜನರಿಗೆ ಊಟ ತಿಂಡಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೈಜಿನನ್ನು ಮೇಂಟೈನ್ ಮಾಡೋದು ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸ್ವಲ್ಪ ಗಮನಿಸಬೇಕು. ನಾವು ಆ ಜಾತ್ರೆಯಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆಯಿತು, ಈ ಜಾತ್ರೆಯಲ್ಲಿ ಊಟ ಮಾಡಿ ತೊಂದರೆ ಆಯಿತು ಅಂತ ಕೇಳ್ತಾ ಇರ್ತೀವಿ. ಹಾಗಾಗಿ ಅದು ಆಗಬಾರ್ದು. ಆ ಕಡೆ ನಾವು ಸ್ವಲ್ಪ ಗಮನ ಹರಿಸಿದರೆ ಒಂದು ಶುದ್ಧ ಕುಡಿಯೋ ನೀರನ್ನು ಬಂದವರಿಗೆಲ್ಲರಿಗೂ ಕೊಟ್ಟರೆ ಅದು ಅಷ್ಟು ಮಟ್ಟಿಗೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಪರ್ಮಿಷನ್ ಕೊಡುವಂಥ ಕೇಳುವಂಥ ಸಂದರ್ಭದಲ್ಲಿ PWD ಇಂದ ಒಂದು NOC ತಗೋಬೇಕಾಗುತ್ತೆ, ಮತ್ತು ಗ್ರಾಮ ಪಂಚಾಯತಿಯಿಂದ ತಗೋಬೇಕು, ಅರಣ್ಯ ಇಲಾಖೆಯಿಂದ, ಬೆಸ್ಕಾಮಿಂದ, ಅಗ್ನಿಶಾಮಕ ಮತ್ತು ಪೊಲೀಸ್ ಅಂತ ಬರೆದಿದ್ದಾರೆ. ಆದರೆ ಇದನ್ನು ಇವರೆಲ್ಲ ಕಡೆಗೆ ಹೋಗಿ ಓಡಾಡುವಂಗೆ ಮಾಡಬಾರ್ದು. ಸಿಂಗಲ್ ವಿಂಡೋ ನಾವೇ ಅಧಿಕಾರಿಗಳು, ಅವರು ಆ ಆಫೀಸ್ಗೆ ಹೋಗೋದು, ಅಲ್ಲಿಯದು ಆ ಅಧಿಕಾರಿ ಇಲ್ಲ, ಈ ಅಧಿಕಾರಿ ಇಲ್ಲ, ಮತ್ತೆ ಹೋಗು, ನಾಳೆ ಹೋಗು, ಅವ್ರ ಜಾತ್ರೆ ತೇರು ಕಟ್ಟ ಬಿಟ್ಟು ಬರೀ ನಮ್ಮ NOCಗೆ ಓಡಾಡುವಂಥದ್ದು ಆಗಬಾರ್ದು. ನಾವೇ ಅಧಿಕಾರಿಗಳ ಜವಾಬ್ದಾರಿಯಿಂದ ನಾವು ತೇರನ್ನು ಕಟ್ಟೋದಕ್ಕೆ ಅವರಿಗೆ ಸಹಕರಿಸಿದರೆ, NOC ನಮ್ಮಲ್ಲೇ ನಾವು ಮಾಡಿಕೊಂಡ್ರೆ
ಅನುಕೂಲ ಆಗುತ್ತೆ. ಅದೇ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳು ಒಂದು ರೌಂಡ್ ವಿಸಿಟ್ ಮಾಡಿದ್ದಾರೆ, ತೇರುಗಳು ಎಲ್ಲೆಲ್ಲಿಂದ ಬರ್ತವೆ ಆ ರೋಡ್ಗಳಲ್ಲಿ ಒಂದು ವಿಸಿಟ್ ಮಾಡಿದರೆ ನಮಗೆ ಅರ್ಥ ಆಗುತ್ತೆ ಏನು ಇದೆ ಸಮಸ್ಯೆ ಇದೆ, ಏನು ಸ್ವಲ್ಪ ಬಗೆಹರಿಸಬೇಕಾಗಿದೆ ಅಂತ. ಅದನ್ನು ನಾವು ಮಾಡಿಕೊಂಡ್ರೆ ನಾವು ಅವ್ರು ನಮ್ಮ ಮಾತನ್ನು ಕೇಳಿ, ನಾವು ಹೇಳೋದಕ್ಕಿಂತ ಮೊದಲು ಅವ್ರು ಒಪ್ಕೊಂಡಾಗ ನಾವು ಅವ್ರು ಕೇಳಿದ್ದನ್ನು ಸಣ್ಣ ಕೆಲಸಗಳನ್ನು ಮಾಡಿಕೊಡ್ಬೇಕು. ಅಲ್ಲ, ತಹಸೀಲ್ದಾರ್ ಆಫೀಸ್ ಇಲ್ಲೇ ಕೊಡ್ತಾರೆ, ಹೆಬ್ಬಗೋಡಿನೇ ಆಗಲಿ, ಅಲ್ಲಿವರೆಗೂ ಹೋಗಿ ಆನೆಕಲ್ಲಿಗೆ ಹೋಗಿ ತರುವಂಥ ಅವಶ್ಯಕತೆ ಇಲ್ಲ. ಹೆಬ್ಬಗೋಡಿನೇ ಸೆಂಟರ್ ಆಗುತ್ತೆ. ನಾಳೆ ಕಚೇರಿ ಅಥವಾ ಪೊಲೀಸ್ ಸ್ಟೇಷನ್ ಯಾವುದೋ ಒಂದು ಡಿಸೈಡ್ ಮಾಡಿ ಹೇಳಿದ್ರೆ ಗ್ರಾಮಕ್ಕೆ ಬಂದು ನೀವೇ ಎಲ್ಲ ಪರಿಶೀಲನೆ ಮಾಡ್ದಂಗ ಆಗುತ್ತೆ, ನಮ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಂಗ ಆಗುತ್ತೆ. ಗ್ರಾಮಕ್ಕೆ ಬಂದು ಕೊಡ್ಬೇಕು. ಮತ್ತೆ ಆಯ್ತು, ಹಾಗೆ ಮಾಡ್ತೀವಿ. ನಿಮ್ಮ ನಾಡ ಕಚೇರಿಯಲ್ಲಿ ನಮ್ಮ ಉಪ ತಹಸೀಲ್ದಾರ್ ಆಫೀಸ್ ಇದೆ, ಅಲ್ಲೇ ಕುಸ್ಕೂರಲ್ಲೇ ನಾವು ನಿಮ್ಮ ಎಲ್ಲ ಅಪ್ಲಿಕೇಶನ್ ಸ್ಟೇಷನ್ಗೆ ಒಂದು ಕೊಟ್ಬಿಡಿ ಅಪ್ಲಿಕೇಶನ್ನ. ನಾವು NOCಗಳನ್ನ ನಾವೇ ಅದನ್ನು ತಗೊಂಡು ನಿಮಗೆ ಪರ್ಮಿಷನ್ ಕೊಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಕೊನೆಯದಾಗಿ ನನಗೆ ಸಣ್ಣ ಸಮಸ್ಯೆ, ಲಾಸ್ಟ್ ಟೈಮ್ ಏನೋ ಎತ್ತು ಕಟ್ಟೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಈಗ 2 ಊರು ಸಪ್ರೇಟ್ ರಥಗಳನ್ನೇ ಮಾಡ್ತಾ ಇರ್ತಾರೆ. ಇದರಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಸಣ್ಣ ಇದ್ದಾಗಿಂದ ನಮ್ಮೂರಲ್ಲಿ ಮಾರಿನ ಕಂಬ ಜಾತ್ರೆ ಮಾಡೋದು. ಜಾತ್ರೆ ಅಂದ್ರೆ ಒಟ್ಟು ಗೂಡಿಸೋದು ಅಂತ, ಡಿವೈಡ್ ಮಾಡೋದಲ್ಲ. ಯಾವಾಗಲೂ ಅಷ್ಟೇ, ಊರು ಜಾತ್ರೆ ಬಂದಿದೆ ಅಂತಂದ್ರೆ ಎಲ್ಲರೂ ಒಂದು ಅಂತ, ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಕ್ಕೂ ಅವಕಾಶ ಇರೋದಿಲ್ಲ. ಅದು ಆಗಲಿ ಇಲ್ಲಿ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಲಾಸ್ಟ್ ಟೈಮ್ ಅಂತ ನಮ್ಗೆ ಯಾರು ಊಟಕ್ಕೆ ಕರೆದಿರಲಿಲ್ಲ, ಈ ಸಲ ಕರೆದ್ರೆ ಖಂಡಿತ ಖುಷಿಯಾಗಿ ರಥೋತ್ಸವ ಮುಗಿದ್ಮೇಲೆ ನೀವು ಯಾರಾದ್ರೂ ಊಟಕ್ಕೆ ಕರೆದ್ರೆ ಖಂಡಿತ ನಾವೆಲ್ಲರೂ ನಿಮ್ಮ ಮನೆಯಾಗ ಊರೊಟ್ಟಿಂದ ಊಟ ಹಾಕೋದಿಲ್ಲ ತಾನೇ, ದೇವಸ್ಥಾನದ ಹಾಕ್ತಾರೆ. ದೇವಸ್ಥಾನದಲ್ಲಿ ಊಟ ಬಂದು ಮಾಡಿಕೊಂಡು ರಥೋತ್ಸವ ಮುಗಿಸಿ ಹೋಗ್ತೀವಿ ಅಂತ ಹೇಳ್ತಾ, ನಿಜವಾಗೂ ಸಹ ಇವತ್ತು ಸಭೆ ಖುಷಿ ತಂದಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ, ಜಿಲ್ಲಾಡಳಿತ ವತಿಯಿಂದ ಯಾವಾಗಲೂ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಸಭೆಯನ್ನು ಮುಕ್ತಾಯ. ಶ್ರೀ ಮಧುರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಸಾಹೇಬ್ರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು. ಈ ಒಂದು ಸಭೆಗೆ DCP ಸಾಹೇಬರಾದಂಥ ನಾರಾಯಣರವರು, ACP ಆದಂಥ ಸತೀಶ್ರವರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಎಲ್ಲ ಇನ್ಸ್ಪೆಕ್ಟರ್ ಭಾಗಿಯಾಗಿದ್ದರು. ಜೊತೆಯಲ್ಲಿ ಎಲ್ಲ ತಾಲೂಕಿನ ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, RDPR ಇರ್ಬೋದು, ತಾಲೂಕ್ ಪಂಚಾಯತಿ EO ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ನೇತೃತ್ವ ಇಲಾಖೆಗೆ ಸಭೆಯನ್ನು ಕರೆಯಲಾಗಿತ್ತು. ಮುಖ್ಯವಾಗಿ ಏನಿವತ್ತು ಕಳೆದ ಬಾರಿ ಅನಾಹುತ ಆಯಿತಲ್ಲ, ತೇರು ಬಿದ್ದು, ಆ ಒಂದು ವಿಚಾರವಾಗಿ ಮುಖ್ಯವಾಗಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು. ಏನಿವತ್ತು ಎಲ್ಲರೂ ಕೂಡ 80 ಅಡಿಗೆ ತೇರನ್ನು ನಿರ್ಮಾಣ ಮಾಡಬೇಕೆ ಎಲ್ಲರೂ ಕೂಡ ಸುಮಾರು 17 ಗ್ರಾಮದಲ್ಲಿ ಮುಖಂಡರು ಬಂದಿದ್ದರು. ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ 80 ಅಡಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಮ್ಮತದಿಂದ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಅವರಿಗೆ ನಮ್ಮ ಸಮಿತಿ ಕಡೆಯಿಂದ ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಯಲ್ಲಿ ಏನಿವತ್ತು ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ನಾವು ಈ ಜಾತ್ರೆಗೆ ಪೂರ್ವಭಾವಿ ಮಾಡ್ಕೊಬೇಕು ಸಿದ್ಧತೆಗಳನ್ನು ಅಂತ ಹೇಳಿಬಿಟ್ಟು ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಮತ್ತು ಸಮಿತಿಯ ವತಿಯಿಂದ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅವೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿ ಒಂದು ಒಮ್ಮತಕ್ಕೆ ಬಂದಿದ್ದೀವಿ. ಈ ಒಂದು ನಿರ್ಣಯ ತಮಗೆ ತೃಪ್ತಿ ತಂದಿದೆ 100%. ಯಾಕಂತ ಹೇಳಿದ್ರೆ ನಮಗಿದು ಎಲ್ಲರೂ ಒಂದೇ, ಇದರಲ್ಲಿ ಜಾಸ್ತಿ ಕಡಿಮೆ ಅನ್ನೋದೇನಿಲ್ಲ, ಎಲ್ಲರದ್ದು ನಮ್ಮದು ಒಂದೇ. ನಾವೆಲ್ಲರೂ ಸೇರಿ ಮಾಡ್ತಾ ಇರೋದು ಒಳ್ಳೆಯ ಉದ್ದೇಶದಿಂದ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಒಳ್ಳೆಯ ಭಾವನೆಯಿಂದ. ನಮಗಿಲ್ಲಿ ಜಾತಿ ಮತ ಇಲ್ಲ, ಮತ್ತೊಂದಿಲ್ಲ, ಶ್ರೀಮಂತ ಬಡವ ಇಲ್ಲ, ಎಲ್ಲರೂ ನಮಗೆಲ್ಲ ಒಂದೇ ಅನ್ನೋ ಒಂದು ಕಾರಣದಿಂದ ನಾವು ಇವತ್ತು ಜಾತ್ರೆ ಮಾಡೋ ಉದ್ದೇಶವೇ ಆ ಉದ್ದೇಶ. ಆ ಉದ್ದೇಶ ಈಡೇರಬೇಕಾದಾಗ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇವತ್ತು ನೋಡಿ, ಭಗವಂತನ ಪ್ರೇರಣೆಯಿಂದ ಇವತ್ತು ಎಲ್ಲರೂ ಕೂಡ ಇದೊಂದು ಶಾಸನ ಆಗಿಬಿಡ್ತು. ಯಾವುದೇ ಕಾರಣ ಕೂಡ 80 ಅಡಿಗಿನ ಕ್ರಾಸ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತೀರ್ಮಾನ ಆಗಿದೆ. ಇದು ಮುಂದಿನ ದಿನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಇದಕ್ಕೆ ನನಗೆ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಸರ್. ಆಲ್ರೆಡಿ ನಾವು ಗ್ರೌಂಡಲ್ಲೇ ಒಂದು 20 ಎಕರೆ ಜಾಗ ಇದೆ. ಅದಕ್ಕೆ ಇವತ್ತು ಯಾಕಂದರೆ ನಮ್ಮದು ಟ್ರಾಫಿಕ್ಕು ಸಪ್ರೇಟ್ ಈಗ ಕಂಟ್ರೋಲ್ ಇರೋದ್ರಿಂದ ಆ ಸಮಸ್ಯೆ ಬರೋದಿಲ್ಲ. ಯಾವುದು ಹೊಸ ನಿಮ್ಮಲ್ಲಿ ಬಂದೇನದನ್ನು ಅರ್ಜಿಯನ್ನು ಕೊಟ್ಟು ಹೋಗಿದ್ದಾರೆ ಅಥವಾ ಯಾವ್ಯಾವ ಹೊಸ ಗ್ರಾಮಗಳಿಂದ? ಹೊಸ ಗ್ರಾಮ ಅಂತಂದರೆ ಒಂದು ಗೂಳೆಮಂಗಲ, ಒಂದು ಇದು ಕೋನಮಂಗಲ, ಗೋಯಿನಶೆಟ್ಟಿಬೆಳ್ಳ, ಈ 3 ಗ್ರಾಮಗಳಿಂದ ಬರ್ತದೆ. ಗೂಳೆಮಂಗಲಕ್ಕೆ ಏನು ಸಮಸ್ಯೆ ಇಲ್ಲ, ಹಳೆ ದಾರಿಯಲ್ಲೇ ಬರ್ತಾ ಇರ್ತದೆ. ಕೋನಮಂಗಲ ಮತ್ತು ಗೋಯಿನಶೆಟ್ಟಿಬೆಳ್ಳ 2 ತೆರೆಗಳು ಮಾತ್ರ ಹೊಸದಾಗಿ ಬರೋದ್ರಿಂದ ಅವರಿಗೆ
ಇವತ್ತು ಡಿ ಸಿ ಸಾಹೇಬ್ರು ಹೇಳಿದ್ರಲ್ಲ, ಒಂದು ಅಧಿಕಾರಿಗಳ ತಂಡ ಜೊತೆ ನಾವು ಕೂಡ ಅವರು ಗ್ರಾಮಸ್ಥರು ಕೂಡ ಸೇರಿಕೊಂಡು ಯಾವ ರಸ್ತೆಯಲ್ಲಿ ಬಂದರೆ ಅವ್ರಿಗೆ ಅನುಕೂಲ ಆಗ್ತಂತೆ ಅದನ್ನು ಬೆಳಗ್ಗೆ ಇನ್ಸ್ಪೆಕ್ಷನ್ ಮಾಡಿ ಆ ನಿಟ್ಟಿನಲ್ಲಿ ಬರೋದಕ್ಕೆ ಅವ್ರಿಗೆ ಒಂದು ಮತ್ತೊಂದು ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಗುಣಮಟ್ಟದ ಪ್ರಸಾದ ಮತ್ತು ನೀರು 100% ಆಡಳಿತ ಮಂಡಳಿ ಮಾಡಬೇಕು. 100% ನಾವೇ ಮಾಡ್ತೀವಿ. ಈಗ ನಾವು ಕಳೆದ 6 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಹೈಜೆನಿಕೆ ಮಾಡೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಕೂಡ ನಾವು ಜನಗಳ ಒಂದು ಆರೋಗ್ಯ ನಮಗೆ ಇಂಪಾರ್ಟೆಂಟು. ಶುದ್ಧವಾದ ನೀರು ಮತ್ತು ಶುದ್ಧವಾದ ಆಹಾರ ಕೊಡಬೇಕಂತ ಕಳಪೆ ಆಹಾರ ಕೊಡೋದಲ್ಲ, ಶುದ್ಧವಾದ ಆಹಾರ ಕೊಡಬೇಕು ಅನ್ನೋದೇ ನಮ್ಮದು. ಸುತ್ತಮುತ್ತಲು ಬರುವಂಥ ಅಂಗಡಿಗಳು ಅಲ್ಲಿ ಆಹಾರ ಕೊಡುವಂಥದ್ದು ಮತ್ತು ಅಲ್ಲಿ ಮಾರಾಟ ಮಾಡುವಂಥದ್ದು ಅವ್ರಿಗೇನಾದರೂ ಒಂದಷ್ಟು ನೀವು ಆಡಳಿತ ಮಂಡಳಿ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಅನ್ನು ಹೇರ್ತೀರಾ? ಜೊತೆಗೆ ಅದೇನಂತಂದ್ರೆ ಸುರಕ್ಷಿತ ಕ್ರಮವಾಗಿ ಅಲ್ಲಿ ಆಟಗಳನ್ನು ಆಡೋದಕ್ಕೆ ಹಿಂದೆ ಬೇರೆ ಬೇರೆ ಕಡೆ ಕಹಿ ಘಟನೆಗಳನ್ನು ನೋಡಿ ನಾವು ಅದರಿಂದ ಏನಾದರೂ ತಾವು ಇನ್ನಷ್ಟು ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಅಲ್ಲಿ ಬರೋ ಏನು ಈ ರಾಟೆಯಲ್ಲಿ ಹಾಕ್ಕೊಳ್ತಾರಲ್ಲ ಆ ರಾಟೆಗಳಿಗೆ ನಾವು PWD ಕಡೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಬೇಕು. ಆ ಸೇಫ್ಟಿ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಸುರಕ್ಷಿತವಾಗಿ ಯಾವುದೇ ಕಾರಣಕ್ಕೂ ನಾವು ಹಾಕೋದು ಬಿಡೋದಿಲ್ಲ. ಅದನ್ನು ಆಲ್ರೆಡಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ. ಅವರು ಜಾತ್ರೆಯಿಂದ ಹೊರಗಡೆ ಅದಕ್ಕೆ ಒಂದು ಸಪ್ರೇಟ್ ಜಾಗ ಮಾಡಿ ಅಲ್ಲೇ ಮಾಡಬೇಕು ಜಾತ್ರೆ. ಯಾಕಂದರೆ ಈ ಸಾರಿ 17 ಬರೋದ್ರಿಂದ ಜನಸಂಖ್ಯೆ ಅತಿಯಾಗಿ ಬರೋದ್ರಿಂದ ಜನಗಳಿಗೆ ಅನುಕೂಲ ಇಂಪಾರ್ಟೆಂಟ್ ನಮಗೆ. ಇವೆಲ್ಲ ಆಟ ಪಾಠಗಳೆಲ್ಲ ಜಾತ್ರೆಯಿಂದ ಹೊರಗಡೆ ಜಾಗ ಇದೆ, ಅಲ್ಲಿ ಅವ್ರು ಹಾಕ್ಕೊಬೋದು. ಮತ್ತು ಜಾತ್ರೆಯಲ್ಲಿ ಬರೋರಿಗೆ ಪ್ಲಾಸ್ಟಿಕ್ ನಿಷೇಧವನ್ನು ನಾವು ಈ ಸಾರಿ ಮಾಡಿದ್ದೀರಿ. ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಜಾತ್ರೆ ಬಂದು ಜನ ಬಂದಾಗ ಸಹಜವಾಗಿ ಧೂಳು ಇವೆಲ್ಲ ಬರ್ತದೆ. ಇವೆಲ್ಲ ನೋಡಿಕೊಂಡು ಈ ಆಹಾರ ಅವ್ರೇನು ಸ್ವೀಟ್ಸ್ ಎಲ್ಲ ಮಾರ್ತಾರಲ್ಲ ಅವರೆಲ್ಲ ಕೂಡ ಅದಕ್ಕೆ ಸೇಫ್ಟಿ ಇಟ್ಕೊಂಡು ಮಾಡ್ಬೇಕಂದ್ಬಿಟ್ಟು ಅದೆಲ್ಲ ಮಾಡ್ತಾಯಿದ್ದೀವಿ ಸರ್. ಎಲ್ಲ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಶುಭ ಸಂಜೆಯ ಧನ್ಯವಾದಗಳು. ಇವತ್ತು ಪ್ರಥಮ ಬಾರಿಗೆ ನಮ್ಮ ಏನು ಶ್ರೀ ಅನಾದಿ ಕಾಲದಿಂದಲೂ ತಾಯಿ ಮುದ್ದುರಮ್ಮ ಜಾತ್ರೆ ಅಂಗವಾಗಿ ಒಂದು ಪೂರ್ವಭಾವಿ ಸಿದ್ಧತೆಯನ್ನು ನಮ್ಮ ಆಡಳಿತ ನಮ್ಮ ಜಿಲ್ಲಾಡಳಿತ ಮುಂಜಾಗ್ರತೆ ಕ್ರಮವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದು. ಈ ಒಂದು ಪೂರ್ವಭಾವಿ ಸಭೆಗೆ ನಮ್ಮ DCP ನಾರಾಯಣ್ ಸರ್ ಆಗಿರ್ಬೋದು, ಅನೇಕ ಎಲ್ಲ ಇಲಾಖೆಯವರು ಬಂದು ಎಲ್ಲ ಗ್ರಾಮಸ್ಥರನ್ನು ಕರೆದು ಅವರ ಕುಂದುಕೊರತೆ ಬಗ್ಗೆ ಮತ್ತು ಯಾವ ರೀತಿ ಮುಂಜಾಗ್ರತೆ ವಹಿಸುವ ಬಗ್ಗೆ ಮಾಡಿದ್ರು. ಭಾಳ ವಿಶೇಷವಾಗಿ ಈ ಒಂದು ಮದ್ದೂರಮ್ಮ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಸಹೋದರರಾದಂಥ ಪಾಪಣ್ಣವರು ಯಾವ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸ್ಕೋಬೇಕಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಸ್ವಲ್ಪ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದರು. ಅದನ್ನು ಬಹುಶಃ ನಮ್ಮ ಪಾಪಣ್ಣವ್ರು ಪಾಲಿಸ್ತಾರಂತ ನಾನು ಹೇಳ್ತೀನಿ. ಮತ್ತು ಈ ಒಂದು ಜಾತ್ರೆ ಏನಿದೆ ಇದು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಜಾತ್ರೆ. ಇಲ್ಲಿ ಯಾವುದೇ ಇದುವರೆಗೂ ಏನೂ ಅಡಚಣೆ ಆಗಿಲ್ಲ, ಈ ಸಾರಿನೂ ಆಗೋದಿಲ್ಲ ಅಂತ ನಾನು ಹೇಳ್ತಾ. ಯಾಕಂದರೆ ನಮ್ಮ ಪಾಪಣ್ಣವರು ಸತತವಾಗಿ 6 ವರ್ಷದಿಂದ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಆ ದೇವಿಗೆ ಪಾತ್ರ ಕೃಪೆ ಆಗ್ತಾರೆ. ಮತ್ತೊಮ್ಮೆ ಈ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಆ ತಾಯಿ ಮದ್ದೂರಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಕಳೆದ ಬಾರಿ ಕುರ್ಚಿ ಕಟ್ಟಿರಲಿಲ್ಲ, ಈ ಸಾರಿ ಕುರ್ಚಿ ಕಟ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.